ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮಂತ್ರ 8 ಪಾರ್ಟ್ 2 ಇದನ್ನು ನೋಡ್ತಾ ಇದ್ದೇವೆ. ಲಾಸ್ಟ್ ವೀಕಲ್ಲಿ ಮಂತ್ರ 8 ಪಾರ್ಟ್ 1 ನೋಡಿದ್ವಿ. ಇವತ್ತು ಮಂತ್ರ 8 ಪಾರ್ಟ್ 2. ಸ್ಕ್ರೀನ್ ಅನ್ನು ಶೇರ್ ಮಾಡ್ತೇನೆ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ ಏನು, ಅರ್ಚ ವಿಗ್ರಹ. ಅರ್ಚ ವಿಗ್ರಹ ಭಗವಂತನ ವಿಸ್ತೃತ ರೂಪ. ಮತ್ತೆ ಅರ್ಚ ವಿಗ್ರಹ ಮತ್ತೆ ಭಗವಂತನ ಮೂಲ ಸ್ವರೂಪಕ್ಕೆ ಯಾವುದೇ ಭೇದ ಇಲ್ಲ. ಸೊ ಆಚಾರ್ಯರಿಂದ ಸ್ಥಾಪಿತವಾದ ಭಗವಂತನ ಅರ್ಚ ವಿಗ್ರಹ ಅದು ಭಗವಂತನ ಮೂಲ ಸ್ವರೂಪ ಇದ್ದ ಹಾಗೆ. ಸೊ ಅದಕ್ಕೆ ಇದು ಯಾರು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಅವರಿಗೆ ಗೊತ್ತಾಗ್ತದೆ. ಮಹಾಭಾಗವತ ಭಕ್ತರು ಹೇಗೆ ಭಗವಂತನನ್ನು ನೋಡ್ತಾರೆ ಅಂತ ನೋಡಿದ್ವಿ. ಅದರಲ್ಲಿ ಮಹಾಭಾಗವತ ನೋಡುವಂತಹ ಭಗವಂತನ ಗುಣಗಳು ಬೇರೆ ಬೇರೆ ಇದೆ. ಅನಂತ ಗುಣಗಳು ಇದೆ ಭಗವಂತನ ಗುಣಗಳು. ಆದ್ರೆ ಪ್ರಮುಖವಾಗಿ ಕೆಲವು ಗುಣಗಳನ್ನು ಮಹಾಭಾಗವತ ನೋಡ್ತಾನೆ. ಸೊ ಮಂತ್ರ 8 ಇವತ್ತು ನೋಡೋಣ. ದಯವಿಟ್ಟು ರಿಪೀಟ್ ಮಾಡಿ. ಸಪರ್ಯಗಾಚುಕ್ರಂ ಅಕಾಯಂ ಔವ್ರಣಂ ಸಪರ್ಯಗಾಚುಕ್ರಂ ಅಕಾಯಂ ಔವ್ರಣಂ ಅಶ್ನಾವೀರಂ ಶುದ್ಧಂ ಅಪಾಪವಿದ್ಧಂ. ಸಪರ್ಯಗಾಚುಕ್ರಂ ಅಕಾಯಂ ಔವ್ರಣಂ ಅಶ್ನಾಯವೀರಂ ಶುದ್ಧಂ ಅಪಾನವಿದ್ಧಂ. ಕವಿರ್ಮನೀಷಿ ಪರಿಭೂ ಸ್ವಯಂಭೂರ್ ಕವಿರ್ಮನೀಷಿ ಪರಿಭೂ ಸ್ವಯಂಭೂರ್ ಯಥಾ ತತ್ಯತೋರ್ಥಾನ್ ವ್ಯದಧಾಚ್ ಯಥಾ ತತ್ಯತೋ ಸಾತಾನ್ ವೇದಾಗಚ್ಚತ್. ಶಾಶ್ವತಿಭ್ಯಃ ಸಮಾಭ್ಯಃ ಶಾಶ್ವತೇಭ್ಯಃ ಸಮಾಭ್ಯಃ. ಅನುವಾದ ಓದ್ತೀರಾ? ಅಂಥ ವ್ಯಕ್ತಿಯು ಎಲ್ಲರಿಗಿಂತ ಶ್ರೇಷ್ಠನು, ನಿರಾಕಾರನು, ಸರ್ವಜ್ಞನು, ವ್ರಣವಿಲ್ಲದವನು, ನರಗಳಿಲ್ಲದವನು, ಶುದ್ಧನು, ಕಲ್ಮಶರಹಿತನು, ಸ್ವಯಂಪೂರ್ಣ ತತ್ವಜ್ಞನು ಮತ್ತು ಅನಾದಿ ಕಾಲದಿಂದಲೂ ಪ್ರತಿಯೊಬ್ಬರ ಇಚ್ಛೆಯನ್ನು ನೆರವೇರಿಸುತ್ತಿರುವವನೂ ಆದವನನ್ನು ಯಥಾವತ್ತಾಗಿ ತಿಳಿಯಬೇಕು. ಯಥಾ ತಥ್ಯತೋ, ಯಥಾವತ್ತಾಗಿ ಅವನನ್ನು ತಿಳಿಯಬೇಕು. ಇದು ಅನುವಾದ. ಇಂದಿನ ಕ್ಲಾಸಲ್ಲಿ 4 ಪ್ಯಾರ ನೋಡಿದ್ವಿ. ಮುಂದೆ ನೋಡೋಣ. ಅದರ ಮೊದಲು ಯಾರಾದ್ರೂ ಓದ್ತೀರಾ ಇದು ಪ್ಯಾರ? ಮುಂದಿನ ಪ್ಯಾರ, ಭಗವಂತನು ಇಹಲೋಕಕ್ಕೆ ಮನುಷ್ಯನಂತೆ. ಆ ಪ್ಯಾರ ಓದಬೇಕು. ಪ್ರಭುಜಿ ಕನ್ನಡದಲ್ಲಿ ಇಲ್ಲ ಪ್ರಭುಜಿ, ಇಂಗ್ಲಿಷ್ ಅಲ್ಲಿ ಇದೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಪ್ರಭುಜಿ. ಯಾರ ಹತ್ರ ಅದು ಇದೆಯಾ? ಇಲ್ಲ ಅಂದ್ರೆ ನಾನೇ ಓದ್ಬಿಡ್ತೀನಿ.
ಪುಸ್ತಕ ಇದೆಯಾ ಯಾರ ಹತ್ರ ಅದು? ನೀವೇ ಓದ್ಬಿಡಿ ಪ್ರಭುಜಿ ವಾಸಿ. ಹಾ. ಭಗವಂತನು ಇಹಲೋಕಕ್ಕೆ ಮನುಷ್ಯನಂತೆ ಅವತರಿಸಿ ಬಂದಿದ್ದರಿಂದ ಭಗವಂತನದು ಭೌತ ಶರೀರ ಎಂದು ಭಾವಿಸುವವರ ಅಲ್ಪಮತಿಯನ್ನು ಪತಿತ ಸ್ಥಿತಿಯನ್ನು ಕಂಡು ಭಗವಂತನು ಭಗವದ್ಗೀತೆಯಲ್ಲಿ 9.11 ಮತ್ತು 12 ಇದರ ಮರುಗುತ್ತಾನೆ. ಅಂತ ಅಲ್ಪಮತಿಗಳಿಗೆ ಭಗವಂತನು ಸರ್ವಶಕ್ತನೆಂಬುದು ಗೊತ್ತಿಲ್ಲ. ಹೀಗೆ ಭಗವಂತನು ಊಹಾಪೋಹ ಮಾಡುವವರ ಕಣ್ಣಿಗೆ ಪೂರ್ಣವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಒಬ್ಬನ ಶರಣಾಗತಿಗೆ ತಕ್ಕಂತೆ ಅವನು ಭಗವಂತನನ್ನು ಅರಿಯಬಹುದಾಗಿದೆ. ಜೀವಿಗಳ ಪತಿತ ಸ್ಥಿತಿಗೆ ಕಾರಣ ಅವರು ತಮಗೂ ಭಗವಂತನಿಗೂ ನಡುವೆ ಇರುವ ಸಂಬಂಧವನ್ನು ಮರೆತಿರುವುದು. ಭಗವಂತನು ಅನಾದಿ ಕಾಲದಿಂದಲೂ ಜೀವಿಗೆ ವಸ್ತುಗಳನ್ನು ಒದಗಿಸುತ್ತಾ ಬಂದಿದ್ದಾನೆಂದು ಈ ಮಂತ್ರದಲ್ಲೂ ಇತರ ವೈದಿಕ ಮಂತ್ರಗಳಲ್ಲೂ ಸ್ಪಷ್ಟವಾಗಿ ಹೇಳಿದೆ. ಜೀವಿಯು ಯಾವುದೋ ಒಂದನ್ನು ಬಯಸುತ್ತಾನೆ. ಜೀವಿಯು ಬಯಸಿದ ವಸ್ತುವನ್ನು ಅವನ ಅರ್ಹತೆಗೆ ತಕ್ಕಂತೆ ಭಗವಂತನು ಒದಗಿಸುತ್ತಾನೆ. ಒಬ್ಬ ವ್ಯಕ್ತಿಯು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಬೇಕಾದರೆ ಅವನು ಅದಕ್ಕೆ ಬೇಕಾದ ಅರ್ಹತೆಗಳನ್ನು ಸಂಪಾದಿಸಿಕೊಳ್ಳುವುದು ಮಾತ್ರವಲ್ಲದೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಪದವಿಯನ್ನು ನೀಡುವ ಅಧಿಕಾರಿಯ ಮಂಜೂರಾತಿಯನ್ನೂ ಪಡೆಯಬೇಕು. ಆ ಹುದ್ದೆಯನ್ನು ಅಲಂಕರಿಸಲು ಬೇಕಾದ ಅರ್ಹತೆಗಳಿದ್ದರೆ ಮಾತ್ರ ಸಾಲದು, ಅದನ್ನು ಉನ್ನತ ಅಧಿಕಾರಿಯು ನೀಡಲು ಬೇಕಾಗುತ್ತದೆ. ಅದೇ ರೀತಿ ಭಗವಂತನು ಜೀವಿಗಳಿಗೆ ಅವರವರ ಅರ್ಹತೆಗಳಿಗೆ ತಕ್ಕಂತೆ ಸುಖವನ್ನು ನೀಡುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವುಗಳನ್ನು ಅವರವರ ಕರ್ಮಾನುಸಾರವಾಗಿ ನೀಡುತ್ತಾನೆ. ಪ್ರಶಸ್ತಿಗಳನ್ನು ಪಡೆಯಲು ಕೇವಲ ಅರ್ಹತೆಗಳಿದ್ದರೆ ಸಾಲದು, ದೇವರ ಕೃಪೆಯೂ ಇರಬೇಕು. ಸೊ ಮುಂದೆ ನೋಡೋಣ ಬೇರೆ ಪ್ರಾಯಗಳು. ಈ ಶ್ಲೋಕ ಅಥವಾ ಮಂತ್ರ 8ರಲ್ಲಿ ಭಗವಂತನ ಬೇರೆ ಬೇರೆ ಗುಣಗಳನ್ನು ವಿವರಿಸಿದ್ದಾರೆ. ಪ್ರಪ್ರಥಮವಾಗಿ ಅಕಾಯಂ. ಅಕಾಯಂ ಅಂದ್ರೆ ಏನು? ಕಾಯಂ ಅಂದ್ರೆ ಯಾವುದು ಆತ್ಮಕ್ಕೆ ಯಾವುದು ಬೇಡವಾದದು ಅದು ಕಾಯಂ. ಒಂದು ರೀತಿಯಲ್ಲಿ ಹೇಳುವುದಿದ್ರೆ ಈ ದೇಹಕ್ಕೆ ಕಾಯಂ ಅಂತ ಹೇಳ್ತಾರೆ. ಅಕಾಯಂ ಭಗವಂತನಿಗೆ ಭೌತಿಕವಾದ ದೇಹ ಇಲ್ಲ. ಆದ್ರೆ ಕೆಲವರು ಇದನ್ನು ತಪ್ಪು ಅರ್ಥ ಮಾಡಿಕೊಂಡು ಬಿಡ್ತಾರೆ, ಭಗವಂತನಿಗೆ ದೇಹವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಅದು ತಪ್ಪು. ಕಾಯಂ ಈ ಆತ್ಮಕ್ಕೆ ಈ ಭೌತಿಕವಾದ ಶರೀರ ಅಗತ್ಯ ಇಲ್ಲ, ಯಾಕಂದ್ರೆ ಆತ್ಮ ಆಧ್ಯಾತ್ಮಿಕವಾದದ್ದು. ಸೊ ಅದರಿಂದ ಅದನ್ನು ಕಾಯಂ ಅಂತ ಹೇಳ್ತಾರೆ. ಆದ್ರೆ ಭಗವಂತನ ನಾಮ ಮತ್ತೆ ಅವನ ರೂಪ ಎಲ್ಲ ಅದು ಒಂದೇ, ನಾಮರೂಪ ಅಭಿನ್ನತ್ವಂ. ಸೊ ಆದ್ರಿಂದ ಭಗವಂತ ಅವನು ದೇಹ ಬಿಡುವುದಂತ ಇರುವುದಿಲ್ಲ, ಅವನ ದೇಹ ಆತ್ಮ ಎಲ್ಲ ಒಂದೇ. ಆದ್ರೆ ಭೌತಿಕ ಲೋಕದಲ್ಲಿ ಜೀವಾತ್ಮ ಅವನ ದೇಹ ಬೇರೆ, ಆತ್ಮ ಬೇರೆ. ದೇಹವನ್ನು ಬಿಟ್ಟು ಆತ್ಮ ಮರಣದ ಸಮಯದಲ್ಲಿ ಬೇರೆ ದೇಹಕ್ಕೆ ಹೋಗ್ತದೆ. ಸೊ ಅದರಿಂದ ಭಗವಂತನ ಒಂದು ಗುಣ ಅಕಾಯಂ. ಭಗವಂತನಿಗೆ ಭೌತಿಕವಾದ ಶರೀರ ಇಲ್ಲ. ಅವನ ಶರೀರ ಏನು? ಸಚ್ಚಿದಾನಂದ ವಿಗ್ರಹ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಆದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಸೊ ಆದ್ರಿಂದ ಅತ್ಯಂತ ಅಲೌಕಿಕವಾದ ದೇಹವನ್ನು ಹೊಂದಿದ್ದಾನೆ. ಅಲೌಕಿಕವಾದ ಅಂದ್ರೆ ಟ್ರಾನ್ಸೆಂಡೆಂಟಲ್. ನಮ್ಮ ಊಹೆಗೆ ಅರ್ಥ ಆಗುದಿಲ್ಲ ಆಧ್ಯಾತ್ಮಿಕ ದೇಹ ಹೇಗೆ ಇದೆ. ಈಗ ಉದಾಹರಣೆಗೆ ಆ ದೇಹಕ್ಕೆ ಮರಣ ಇಲ್ಲ, ಜನನ ಮರಣ ಯಾವುದೂ ಇಲ್ಲ, ಯಾವುದೇ ರೋಗಗಳು ಇಲ್ಲ, ಮುಪ್ಪು ಇಲ್ಲ, ದಿವ್ಯ ಶರೀರ. ಸೊ ಅದನ್ನು ಅಕಾಯಂ ಅಂತ ಹೇಳ್ತಾರೆ. ಮತ್ತೆ ಔರಣಂ ಅಂದ್ರೆ ಏನು? ಯಾರು ಅವನನ್ನು ಸೀಮಿತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನು ಸೀಮಿತಗೊಳಿಸುವುದಂದ್ರೆ ಏನು?
ಯಾವಾಗ ಕೃಷ್ಣ ಇಲ್ಲಿ ವೃಂದಾವನಕ್ಕೆ ಬಂದಿದ್ದ, ಅಥವಾ ಈ ಧರೆಗೆಲ್ಲಿ ಲೀಲೆಗಳನ್ನು ಮಾಡ್ಲಿಕ್ಕೆ ಬಂದಿದ್ದ, ಆಗ ಅವನು ಯಮಲೋಕಕ್ಕೆ ಹೋಗಿ ಗುರುಗಳ ಮಗನನ್ನು ವಾಪಸ್ಸು ತಂದ. ಅವನಿಗೆ ಹೇಳಲಿಕ್ಕಾಗುದಿಲ್ಲ, ನೀನು ಭೂಮಿಯಲ್ಲಿದ್ದು ಹೇಗೆ ಯಮಲೋಕಕ್ಕೆ ಹೋದಿ ಅಂತ ಅವನನ್ನು ಸೀಮಿತಗೊಳಿಸ್ಲಿಕ್ಕಾಗುವುದಿಲ್ಲ. ವರುಣಲೋಕಕ್ಕೆ ಹೋದ, ನಂದಬಾಬನನ್ನು ಮತ್ತೆ ತಂದು ಬಂದ. ಅದೇ ರೀತಿ ಮಹಾವಿಷ್ಣು ಲೋಕಕ್ಕೆ ಹೋಗಿ ಅಲ್ಲಿಂದ ಮಕ್ಕಳನ್ನು ಕರೆದುಕೊಂಡು ಬಂದ. ಸೊ ಅದರಿಂದ ಅವನಿಗೆ ಎಲ್ಲಿ ಹೋಗಬೇಕು, ತನ್ನ ಸ್ವ ಇಚ್ಛೆಯ ಪ್ರಕಾರ ಅವನು ಹೋಗ್ತಾನೆ. ಅವನನ್ನು ಯಾರು ಬಂಧನಕ್ಕೆ ಒಳಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ರೀತಿ ನೀನು ಇಲ್ಲೇ ಹೋಗ್ಬೇಕು, ಇದೇ ರೀತಿ ಮಾಡಬೇಕು, ನೋ ಜುರಿಸ್ಡಿಕ್ಷನ್. ಸೊ ಅದನ್ನ ಔರಣಂ ಅಂತ ಹೇಳ್ತಾರೆ. ಅಸ್ನಾವೀರಂ ಅಂದ್ರೆ ಏನು? ನರಗಳಿಲ್ಲದವನು ಅಂತ. ಈಗ ನಮ್ಗೆ ಇಲ್ಲಿ ಅನ್ನಿಸ್ಬಹುದು, ಅಕಾಯಂ ಅಂತ ಹೇಳಿದ ಮೇಲೆ ಮತ್ತೆ ಅಸ್ನಾವೀರಂ ಅಂತ ಯಾತಕ್ಕಾಗಿ ಹೇಳಬೇಕು ಅಂತ. ಅದಕ್ಕೆ ಉತ್ತರ ಏನು ಅಂದ್ರೆ, ದೇಹವಿಲ್ಲದವನು ಅಂತ ಹೇಳಿದ್ರೆ ಕೆಲವರು ಒಬ್ಬನನ್ನು ನಿರಾಕಾರ, ಭಗವಂತ ನಿರಾಕಾರ ಅಂತ ಅರ್ಥ ಮಾಡ್ಕೊಳ್ಬಹುದು. ಅದು ತಪ್ಪು. ಭಗವಂತ ನಿರಾಕಾರ ಅಲ್ಲ, ಅವನಿಗೆ ಸಚ್ಚಿದಾನಂದ ದೇಹ ಇದೆ. ಆದ್ರಿಂದ ಅವನಿಗೆ ಏನ್ ಹೇಳ್ತಾರೆ, ಅಕಾಯಂ, ಭೌತಿಕ ದೇಹ ಇಲ್ಲ, ಆದ್ರೆ ಅವನಿಗೆ ಇರುವ ದೇಹದಲ್ಲಿ ನರಗಳು ಇಲ್ಲ ಅಂತ ಹೇಳಲಿಕ್ಕೆ ಅಸ್ನಾವೀರಂ ಅಂತ ಹೇಳಿದ್ದಾರೆ. ಆದ್ರಿಂದ ಅವನು ನರಗಳಿಲ್ಲದವನು, ವ್ರಣವಿಲ್ಲದವನು. ಸೊ ಆಮೇಲೆ ಬೋನ್ಸ್ಗಳು ಇಲ್ಲ. ಬೋನ್ಸ್ಗಳು ಅಂದ್ರೆ ಏನು? ಎಲುಬು, ಮೂಳೆ, ಈ ರೀತಿ ಮಾಂಸ, ಈ ರೀತಿ ಅವನ ದೇಹ ಆ ರೀತಿ ಆಗಿಲ್ಲ. ಸತ್ ಚಿತ್ ಆನಂದದಿಂದ ತುಂಬಿದೆ. ಅದು ಅಸ್ನಾವೀರಂ. ಮತ್ತೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ, ಶುದ್ಧಂ. ಶುದ್ಧಂ ಅಂದ್ರೆ ಪರಿಶುದ್ಧ, ಸಂಪೂರ್ಣವಾಗಿ ಶುದ್ಧ. ಅದಕ್ಕೆ ಉದಾಹರಣೆ ಏನು ಕೊಡ್ತಾರೆ ಅದು ಮುಂದೆ ನೋಡೋಣ, ಮುಂದಿನ ಪ್ಯಾರಾದಲ್ಲಿ ಬರ್ತಾ ಇದೆ. ಅದಕ್ಕೆ ಸೂರ್ಯನ ಉದಾಹರಣೆಯನ್ನು ಕೊಡ್ತಾರೆ. ಈಗ ಪೂತನ ಯಾವಾಗ ಕೃಷ್ಣನ ವಿಷಕ್ಕೆ ನೀಡಿ ಕೊಲ್ಲಿಕ್ಕೆ ಬರ್ತಾಳೆ, ಪ್ರಪ್ರಥಮವಾಗಿ ಕೃಷ್ಣ ಅವಳ ಹಾಲನ್ನು ಹೀರ್ತಾನೆ. ಆಮೇಲೆ ಹಾಲನ್ನು ಹೀರಿದ ಮೇಲೆ ರಕ್ತವನ್ನು ಹೀರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ತುಂಬಾ ಅವಳಿಗೆ ಪೇನ್ ಆಗ್ತದೆ. ತುಂಬಾ ಪೇನ್ ಆದಾಗ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು. ಆದ್ರೆ ಆ ಪೇನ್ ಜೊತೆಗೆ ಕೃಷ್ಣ ಏನು ಅವಳ ಇಲ್ಲಿ ಇರುವಂತಹ ಅಶುದ್ಧತೆಯನ್ನು ಸಹ ಅವನು ತೆಗೆದು ಬಿಡ್ತಾನೆ. ಆಮೇಲೆ ಅವಳಿಗೆ ಗೋಲೋಕಧಾಮದಲ್ಲಿ ನರ್ಸ್, ತಾಯಿಗೆ ಸಮಾನವಾದ ಸ್ಥಾನವನ್ನು ನೀಡ್ತಾನೆ. ಸೊ ಆದ್ರಿಂದ ಅವನು ಭಗವಂತನನ್ನು ಯಾರು ಅಶುದ್ಧಗೊಳಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವನು ಸಂಪೂರ್ಣವಾಗಿ ಶುದ್ಧನಾಗಿ ಇದ್ದಾನೆ. ಅದಕ್ಕೆ ಈ ಎರಡು ಆಂಟಿಸೆಪ್ಟಿಕ್ ಮತ್ತೆ ಪ್ರೊಫೆಲಿಪ್ಟಿಕ್ ಅಂತ ಹೇಳ್ತಾರೆ. ಅದರ ಕನ್ನಡ ವರ್ಡ್ ಏನು ಅಂದ್ರೆ ರೋಗಾಣುರೋಧಕ ಮತ್ತು ಪ್ರದೂಷಣ ರಹಿತ. ರೋಗಾಣುರೋಧಕ ಅಂದ್ರೆ, ಈ ಉದಾಹರಣೆ ಕೊಡುದಿದ್ರೆ, ಒಂದು ಪಿಂಪಲ್ ಬಂದ್ರೆ ಪಿಂಪಲ್ಗೆ ಅದು ಕ್ರೀಮನ್ನು ಹಾಕಿ ಬಿಟ್ರೆ ಅದು ಸದ್ಯಕ್ಕೆ ಹೋಗ್ಬಹುದು ಅದು ಪಿಂಪಲ್. ಆದ್ರೆ ಒಳಗಡೆ ರಕ್ತ ಕಲುಷಿತವಾಗಿದ್ರೆ ಅದು ಮತ್ತೆ ಸ್ವಲ್ಪ ಸಮಯದ ನಂತರ ಪಿಂಪಲ್ಗಳು ಬರ್ತದೆ. ಅದಕ್ಕೆ ಅದು ಸಂಪೂರ್ಣವಾಗಿ ರಕ್ತ ಶುದ್ಧಗೊಳಿಸ್ಬೇಕು. ಅದೇ ರೀತಿ ಈಗ ಅದನ್ನೇನು ಸಂಪೂರ್ಣವಾಗಿ ಹೋಗುದೇನಿದೆ ಅದನ್ನು ಪ್ರದೂಷಣ ರಹಿತ ಅಂತ ಹೇಳ್ತಾರೆ. ಅಥವಾ ಪಾರ್ಶಿಯಲಿ ಸ್ವಲ್ಪವೇ ಹೋದ್ರೆ ಅದು ರೋಗಾಣುರೋಧಕ ಅಥವಾ ಆಂಟಿಸೆಪ್ಟಿಕ್ ಅಂತ ಹೇಳ್ಬಹುದು. ಅದು ಭಗವಂತನಲ್ಲಿ ಎರಡು ಗುಣಗಳು ಇದೆ. ಏನು? ಅವನು ಸನ್ ಅಂದ್ರೆ ಸೂರ್ಯನ ಹಾಗೆ ಶುದ್ಧನಾಗಿದ್ದಾನೆ. ಈಗ ಉದಾಹರಣೆಗೆ ಸೂರ್ಯ ಅವನು ಇಲ್ಲಿ ಎಲ್ಲಿಯಾದ್ರೂ ಯುರಿನ್ ಬಿದ್ದಿದ್ರೆ ಯುರಿನ್ ಅನ್ನು ಸಂಪೂರ್ಣವಾಗಿ ಶುದ್ಧ ಮಾಡಿ ಬಿಡ್ತಾನೆ ಸೂರ್ಯ. ಆದ್ರೆ ಸೂರ್ಯ ಅವನು ಅಶುದ್ಧನಾಗುವುದಿಲ್ಲ. ಯುರಿನ್ ಅನ್ನು ಅದು ಏನು ಎವಾಪರೇಟ್ ಮಾಡಿದ, ಅವಾಗ ಸೂರ್ಯ ಅಶುದ್ಧನಾದ ಅಂತ ನಾವು ಭಾವಿಸ್ಲಿಕ್ಕೆ ಆಗುದಿಲ್ಲ.
ಸೂರ್ಯ ಶುದ್ಧನೇ ಇರ್ತಾನೆ. ಅದೇ ರೀತಿ ಕೃಷ್ಣ ಅವನು ಬೇರೆ ರಾಕ್ಷಸರು ಬರ್ಬೋದು ಅವನನ್ನು ಕೊಲ್ಲಿಕ್ಕೆ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವನು ಬೇರೆಯವರನ್ನು ಶುದ್ಧ ಮಾಡ್ತಾನೆ ಹೊರತು ಕೃಷ್ಣ ಅವನು ಅಶುದ್ಧನಾಗುವುದಿಲ್ಲ. ಆಮೇಲೆ ಅದಕ್ಕೆ ಇನ್ನೊಂದು ಅವನ ಗುಣಗಳು ಏನು ಅಂದ್ರೆ ಅಪಾಪವಿದ್ಧಂ. ಅಪಾಪವಿದ್ಧಂ ಅಂದ್ರೆ ಅವನಿಗೆ ಯಾವುದೇ ಪಾಪಗಳು ತಾಗುವುದಿಲ್ಲ. ಈ ಭಗವದ್ಗೀತೆಯನ್ನು ಹೇಳಬೇಕಾದ್ರೆ ಕೆಲವು ರಿಲಿಜನಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಯಾತಕ್ಕಾಗಿ ಯುದ್ಧವನ್ನು ಮಾಡ್ಲಿಕ್ಕೆ ಹೇಳಿದ? ಅಹಿಂಸೆ ತುಂಬಾ ಇಂಪಾರ್ಟೆಂಟ್. ಕೆಲವರು ಈ ಹುಳಗಳನ್ನು ಸಹ ಕೊಲ್ಬಾರ್ದು ಅಥವಾ ಇದ್ ಮಾಡಬಾರ್ದು, ಅದಕ್ಕೆ ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾರೆ. ಅದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣ ಯುದ್ಧ ಮಾಡ್ಲಿಕ್ಕೆ ಹೇಳಿದ, ಅದು ತಪ್ಪು ಅಂತ ಎಲ್ಲ ಭಾವಿಸ್ತಾರೆ. ಆದ್ರೆ ನಮ್ಗೆ ಗೊತ್ತು ಏನು, ಕೃಷ್ಣ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವಂತ ಯಾವುದನ್ನು ಹೇಳ್ತಾನೆ ಅದೇ ಧರ್ಮ. ಅದು ಹೆಚ್ಚಿನ ಜನರಿಗೆ ಗೊತ್ತಾಗುವುದಿಲ್ಲ. ಆದ್ರೆ ಭಾವಿಸ್ತಾರೆ ಕೃಷ್ಣ ಬೇರೆ ಯಂಗ್ ಗರ್ಲ್ಸ್ ಅಂದ್ರೆ ಈ ಯುವತಿಯರ ಜೊತೆಗೆ ಹೋಗ್ತಾನೆ, ರಾಸ ನೃತ್ಯಗಳನ್ನು ಮಾಡ್ತಾನೆ, ಅದು ಅನೈತಿಕ ಅಂತ ಭಾವಿಸ್ತಾರೆ. ಆದ್ರೆ ಸರಿಯಾದ ಭಾವನೆ ಗೊತ್ತಿಲ್ಲ, ಮತ್ತೆ ಕೃಷ್ಣನ ಸ್ಥಾನ ಏನು, ಅದರ ಸರಿಯಾದ ಈ ತತ್ವತಃ ಅದು ತತ್ವದ ಪ್ರಕಾರ ಕೃಷ್ಣನ ಸ್ಥಾನ ಏನು ಗೊತ್ತಿಲ್ಲ. ಆದ್ರಿಂದ ಈ ರೀತಿಯ ಮಾತುಗಳನ್ನು ಆಡ್ತಾರೆ. ನಮ್ಗೆ ಗೊತ್ತು ಹೇಗೆ ನರಸಿಂಹದೇವ ಅವನು ಕೋಪವನ್ನು ತೋರಿಸಿದ. ಆದ್ರೆ ನರಸಿಂಹದೇವ ಕೋಪವನ್ನು ತೋರಿಸಿದಾಗ ಏನಾಯ್ತು? ಜಗತ್ತಿನ ಕಲ್ಯಾಣ ಆಯ್ತು. ನರಸಿಂಹದೇವ ಕೋಪ ಬಂದಾಗ ಹಿರಣ್ಯಕಶಿಪು ಅಂತ ಮಹಾನ್ ರಾಕ್ಷಸನ ವಧೆ ಆಯ್ತು. ಆದ್ರಿಂದ ಅವನ ಕೋಪವೂ ಕೂಡ ಗ್ಲೋರಿಯಸ್, ಅತಿ ಮಹಾತ್ಮೆಯನ್ನು ಹೊಂದಿರುವಂತದ್ದು. ಸೊ ಭಗವಂತನ ಕೋಪ ಇರ್ಲಿ ಅಥವಾ ಅವನ ನಗೆ ಇರ್ಲಿ, ಅವನ ಕೃಪೆ ಇರ್ಲಿ, ಎಲ್ಲವೂ ಅತ್ಯುನ್ನತವಾದದ್ದು. ಆದ್ರೆ ಅದೇ ನಾವು ಕೋಪ ಮಾಡ್ಕೊಂಡ್ರೆ ಏನ್ ಮಾಡ್ಬಿಡ್ತೇವೆ? ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಈಗ ಎಷ್ಟೊಂದು ಕಡೆ ಯುದ್ಧ ಆಗ್ತದೆ, ಕೋಪ ಬರ್ತದೆ. ಒಬ್ಬ ಲೀಡರಿಗೆ ಕೋಪ ಬಂದಾಗ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಬೇಕು, ಅವನು ದಾಳಿ ಮಾಡಿದ ಅಂತ ಮತ್ತೊಬ್ಬ ಲೀಡರಿಗೆ ಕೋಪ ಬರ್ತದೆ. ಅವರ ಈಗೋ ಏನು ಅಹಂಕಾರ, ನಮಗೆ ಹೇಗೆ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ? ಕೋಪದಿಂದ ಮತ್ತೆ ಅವರು ಮಿಸೈಲ್ಸ್ ಗಳನ್ನು ಕಳಿಸ್ತಾರೆ. ಸೊ ಇದೇ ರೀತಿ ಮನುಷ್ಯನಿಗೆ ಕೋಪ ಬಂದ್ರೆ ಡಿಸ್ಟ್ರಕ್ಷನ್, ಅವನತಿ ಅಥವಾ ನಾಶವನ್ನು ಮಾಡ್ತಾನೆ ಪ್ರಪಂಚ. ಆದ್ರೆ ಭಗವಂತನಿಗೆ ಕೋಪ ಬಂದಾಗ ಅದು ಜಗತ್ತಿನ ಕಲ್ಯಾಣ ಆಗ್ತದೆ. ಸೊ ಆದ್ರಿಂದ ನಾವು ಭಗವಂತನ ಸ್ಥಾನ ಅರ್ಥ ಮಾಡ್ಕೊಳ್ಬಹುದು. ಏನು? ಇಟ್ಸ್ ಎಕ್ಸಾಲ್ಟೆಡ್. ಯಾರಾದ್ರೂ ಏನನ್ನಾದ್ರೂ ಕದ್ದು ಬಿಟ್ರೆ ಅವರನ್ನು ಪೊಲೀಸರು ಹಿಡಿದು ಜೈಲಿಗೆ ಹಾಕ್ತಾರೆ. ಆದ್ರೆ ಚೋರಾಷ್ಟಕಮಲ್ಲಿ ಕೃಷ್ಣನ ಬಗ್ಗೆ ಸುಂದರವಾದ ವರ್ಣನೆ ಇದೆ. ಈ ಬೆಣ್ಣೆಯನ್ನು ಕದಿತಾನೆ, ಗೋಪಿಯರ ವಸ್ತ್ರವನ್ನು ಕದಿತಾನೆ, ಚೋರಾಷ್ಟಕಂ. ಸೊ ಭಗವಂತನನ್ನು ಎಲ್ರೂ ಅವನ ಮಹಿಮೆಯನ್ನು ಗುಣಗಾನ ಮಾಡ್ತಾರೆ. ಅವನು ಏನನ್ನ ಬೆಣ್ಣೆಯನ್ನು ಕದ್ದಾಗ ಮಾಖನ್ ಚೋರ್ ಅಂತ. ಆದ್ರೆ ಬೇರೆಯವರು ಏನನ್ನಾದ್ರೂ ಕದ್ರೆ ಅವನನ್ನು ಪೊಲೀಸರು ಒಳಗಾಗ್ತಾರೆ. ಸೊ ಆದ್ರಿಂದ ಭಗವಂತ ಅವನು ಏನನ್ನು ಮಾಡ್ತಾನೆ, ಇಟ್ಸ್ ಅ ಟ್ರಾನ್ಸೆಂಡೆಂಟಲ್ ಆಕ್ಟಿವಿಟೀಸ್, ಅಲೌಕಿಕವಾದ ಕಾರ್ಯ ಚಟುವಟಿಕೆಗಳು. ಆದ್ರಿಂದ ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೇತಿ ಮಾಂ ಏತಿ ಸೋ ಅರ್ಜುನ. ಯಾರು ನನ್ನ ಜನ್ಮ ಮತ್ತು ನನ್ನ ಕಾರ್ಯ ಚಟುವಟಿಕೆಗಳು ಅಂದ್ರೆ ನನ್ನ ಲೀಲೆಗಳನ್ನು ಯಾರು ತತ್ವತಃ ಅರ್ಥ ಮಾಡಿಕೊಳ್ತಾರೆ, ಅವರಿಗೆ ಇಲ್ಲಿ ಮತ್ತೆ ಈ ಭೌತಿಕ ಲೋಕದಲ್ಲಿ ಪುನರ್ಜನ್ಮ ಇಲ್ಲ, ಅವರು ನನ್ನ ಭಗವದ್ಧಾಮಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಅದು ಅಪಾಪವಿದ್ಧಂ. ಮತ್ತೆ ಕವಿಹಿ
ಆಕ್ಚುಲಿ ನಿಜವಾಗಿ ಎಷ್ಟೊಂದು ಸಲ ಬ್ರಹ್ಮನಿಗೆ ಆದಿಕವಿ ಅಂತ ಹೇಳ್ತಾರೆ. ಆದ್ರೆ ನಿಜವಾದ ಆದಿಕವಿ ವಿಷ್ಣು ಅಥವಾ ಕೃಷ್ಣ. ಸೊ ಅದಕ್ಕೆ ಇವನ್ ಶ್ರೀಮದ್ ಭಾಗವತಂ ಅಲ್ಲಿ ಏನ್ ಹೇಳಿದ್ದಾರೆ, ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯ. ಸೊ ಬ್ರಹ್ಮ ಆದಿಕವಯೇ, ಬ್ರಹ್ಮ ಹೃದಯ ಆದಿಕವಯೇ, ಬ್ರಹ್ಮನಿಗೆ ಹೃದಯದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಯಾರು ಕೊಡ್ತಾನೆ? ಕೃಷ್ಣ ಕೊಡ್ತಾನೆ. ಆದ್ರಿಂದ ಆದಿಕವಿ ಅಥವಾ ಕವಿ ಅವನು ಕೃಷ್ಣ. ಆದ್ರಿಂದ ಈ ಗುಣ ಏನಿದೆ ಕವಿ, ಸರ್ವಜ್ಞ, ಇದು ಭಗವಂತ ಕೃಷ್ಣನಿಗೆ ಹೇಳಿದ್ದಾರೆ. ಅದು ಭಗವದ್ಗೀತೆಯಲ್ಲಿ ಸಹ ಏನ್ ಹೇಳಿದ್ದಾರೆ, ಎಲ್ಲ ಭಕ್ತರು ಭಗವಂತನ ಮೇಲೆ ಏನು ಮೆಡಿಟೇಟ್ ಮಾಡ್ತಾರೆ, ಭಗವಂತ ಮೋಸ್ಟ್ ಲರ್ನೆಡ್, ಭಗವಂತ ಸರ್ವಜ್ಞ. ಇವನ್ ಬ್ರಹ್ಮ ಅಥವಾ ಈ ಗುರು ಪರಂಪರೆಯಿಂದ 4 ಪರಂಪರೆಯಿಂದಾನು ಬರುವಂತಹ ಎಲ್ಲಾ ಜ್ಞಾನ ಏನಿದೆ, ಅದು ಒರಿಜಿನಲಿ ಮೂಲತಃ ಕೃಷ್ಣನಿಂದನೇ ಬರ್ತಾ ಇದೆ. ಅದು ಬ್ರಹ್ಮ ಸಂಪ್ರದಾಯ ಇರಲಿ, ಶ್ರೀ ಸಂಪ್ರದಾಯ ಇರಲಿ, ರುದ್ರ ಸಂಪ್ರದಾಯ ಇರಲಿ, ಅಥವಾ ಕುಮಾರ ಸಂಪ್ರದಾಯ ಇರಲಿ, ಒರಿಜಿನಲ್ ನಾಲೆಜ್ ಕಮ್ಸ್ ಫ್ರಮ್ ಕೃಷ್ಣ, ಕೃಷ್ಣನಿಂದನೇ ಬರ್ತಾ ಇದೆ. ಸೊ ಆದ್ರಿಂದ ಭಗವಂತ ಅವನು ಆದಿಕವಿ, ಸರ್ವಜ್ಞ. ಸೊ ಇದು ಒಂದು ಅವನ ಗುಣ. ಮತ್ತೆ ಶುಕ್ರಂ ಸರ್ವಶಕ್ತ. ಸರ್ವಶಕ್ತ, ಎಲ್ಲ ಒಂದು ಇಂದ್ರಿಯಗಳು ಬೇರೆ ಇಂದ್ರಿಯಗಳ ಕೆಲಸವನ್ನು ಮಾಡಬಲ್ಲದು. ಕಾಲುಗಳಿಂದ ತಿನ್ಬಹುದು, ಕೈಗಳಿಂದ ನೋಡ್ಬೋದು. ಸೊ ಇದನ್ನು ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ತನ್ನ ಕೈಗಳಿಂದ ನಡೆಯಬಲ್ಲ, ಕೈಕಾಲುಗಳಿಂದ ನೋಡಬಲ್ಲ, ಕಣ್ಣುಗಳಿಂದ ತಿನ್ನಬಲ್ಲ. ಸೊ ಆದ್ರಿಂದ ಶ್ರುತಿ ಮಂತ್ರಗಳು ಸಹ ಏನು ಹೇಳ್ತದೆ, ವೇಗವಾಗಿ, ಅತ್ಯಂತ ವೇಗವಾಗಿ ಹೋಗುವಂತಹ ವ್ಯಕ್ತಿ ಪರ್ಸನಾಲಿಟಿ ಯಾರು? ಭಗವಂತ, ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಅಂತಾನು ಹೇಳಿದ್ದಾರೆ. ಮತ್ತೆ ನೆಕ್ಸ್ಟ್ ಪರಿಭೂ. ಪರಿಭೂ ಮತ್ತೆ ಸ್ವಯಂಭೂ. ಪರಿಭೂ ಅಂದ್ರೆ ಏನು? ಗ್ರೇಟೆಸ್ಟ್ ಆಫ್ ಆಲ್. ಜೀವಾತ್ಮ ಅಣು, ಪರಮಾತ್ಮ ವಿಭೂ. ಸೊ ಭಗವಂತನ್ ವಿಭೂ ಅಂತ ಹೇಳ್ತಾರೆ. ಅದ್ ನಾವು ಡಿಫರೆನ್ಸ್ ನೋಡಿದ್ವಿ. ಏನು? ಸಮುದ್ರ ಮತ್ತು ಸಮುದ್ರದ ನೀರು. ಸಮುದ್ರದ ನೀರು ಒಂದು ನೀರಿನ ಹನಿ ಗುಣಾತ್ಮಕವಾಗಿ ಒಂದೇ ಆಗಿದ್ರು ಸಹ ಅದು ಕ್ವಾಂಟಿಟಿ ಏನಿದೆ, ಗಾತ್ರ ಏನಿದೆ, ಸಮುದ್ರದ ನೀರು ಅಗಾಧವಾದುದು. ಸೊ ಆದ್ರಿಂದ ಪರಿಭೂ. ಸ್ವಯಂಭೂ ಅಂದ್ರೆ ಏನು? ಭಗವಂತ ಆತ್ಮಾರಾಮ, ಅವನಿಗೆ ಬೇರೆಯವರು ಏನನ್ನು ಕೊಡಬೇಕಾಗಿಲ್ಲ ಭಗವಂತನಿಗೆ. ಆದ್ರೆ ಅವನಿಂದ ಎಲ್ಲರೂ ಸಹ ಕೇಳ್ತಾರೆ. ನಾವು ನಮ್ಮ ಆಹಾರ ಬೇಕಾದ್ರೆ ಭಗವಂತನ ಮೇಲೆ ಅವಲಂಬಿತರಾಗಿದ್ದೇವೆ. ನಮಗೆ ನೀರು ಬೇಕು, ಬೆಳಕು ಬೇಕು, ಎಷ್ಟೊಂದು ಈ ಸಾಮಗ್ರಿಗಳು ಬೇಕು. ಅದಕ್ಕೆ ಎಲ್ಲದಕ್ಕೂ ನಾವು ಕೃಷ್ಣನ ಮೇಲೆ ಅವಲಂಬಿತರಾಗಿದ್ದೇವೆ. ಆದ್ರೆ ಕೃಷ್ಣ ಯಾರ ಮೇಲೆ ಅವಲಂಬಿತನಾಗಿದ್ದಾನೆ? ಇಲ್ಲ, ಅವನು ಸ್ವಯಂಭೂ, ಸೆಲ್ಫ್ ಸಫಿಶಿಯಂಟ್. ಅವನಿಗೆ ಬೇರೆಯವರು ಏನನ್ನು ನೀಡಬೇಕಾಗಿಲ್ಲ. ಸೊ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾ ಜಗತ್. ಸೊ ಎಲ್ಲವೂ ಭಗವಂತನದೇ. ಎವ್ರಿಥಿಂಗ್ ಬಿಲಾಂಗ್ಸ್ ಟು ಕೃಷ್ಣ. ಸೊ ಅದರಿಂದ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್. ಎಷ್ಟೊಂದು ಎಟರ್ನಲ್, ಶಾಶ್ವತವಾದ ಜೀವಾತ್ಮಗಳು ಇದ್ದಾರೆ. ಆದ್ರೆ ಅದರಲ್ಲಿ ಒಬ್ಬ ಅತ್ಯುನ್ನತನಾದ ಪರ್ಸನಾಲಿಟಿ, ವ್ಯಕ್ತಿ ಇದ್ದಾನೆ. ಯಾರು? ಅವನು ಭಗವಂತ. ಅವನು ಎಲ್ಲಾ ಜೀವಾತ್ಮಗಳನ್ನು ನೋಡ್ಕೊಳ್ತಾನೆ. ಸೊ ನಾವು ನೋಡ್ಬೋದು, ಏನು, ಆಫ್ರಿಕಾದಲ್ಲಿ ಆನೆಗಳು ಇದ್ರೂ ಸಹ ಅದು ಆನೆ ಎಷ್ಟೊಂದು ಟನ್ ಗಟ್ಲೆ ಆಹಾರವನ್ನು ಪ್ರತಿದಿನ ತಿನ್ಬಹುದು. ಅದಕ್ಕೆ ಆಹಾರವನ್ನು ಯಾರು ನೀಡ್ತಾರೆ? ಅಥವಾ ಎಲ್ಲೋ ಈ ಪಶ್ಚಿಮ ಘಾಟ್, ವೆಸ್ಟರ್ನ್ ಘಾಟ್ಸ್ ಗಳಿಗೆ ಹೋಗ್ಬಹುದು. ಅಲ್ಲಿ ಮೂಲೆ ಮೂಲೆಗಳಲ್ಲಿ ಎಷ್ಟೊಂದು ಜೀವಿಗಳು ಇದ್ದಾವೆ. ಕಾಡಿನ ಮೂಲೆಯಲ್ಲಿ ಹಾವುಗಳು ಇರ್ಬೋದು, ಅಥವಾ ಅಲ್ಲಿ ಇರುವೆಗಳು ಎಲ್ಲ ಮೂಲೆಯಲ್ಲಿ ಇರುವೆಗಳು ಇರಬಹುದು. ಎಷ್ಟೊಂದು ಕ್ರಿಮಿಕೀಟಗಳು ಇದೆ. ಈ ಎಲ್ಲಾ ಜೀವಾತ್ಮಗಳಿಗೂ ಆಹಾರವನ್ನು, ಅವರ ಅಗತ್ಯಗಳನ್ನು ಪೂರೈಸುವವನು ಯಾರು?
ಮತ್ತೆ ಭಗವಂತ ಕೃಷ್ಣ. ಸೊ ಆದ್ರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆ, ಭಗವಂತನು ಇಹಲೋಕಕ್ಕೆ ಮನುಷ್ಯನಂತೆ ಅವತರಿಸಿ ಬರ್ತಾನೆ. ಆದ್ರೆ ಅಲ್ಪಮತಿ ಇದ್ದವರು ಏನ ಭಾವಿಸ್ತಾರೆ, ಅವನು ಸಾಧಾರಣನಾದ ಮನುಷ್ಯ ಅಂತ. ಸೊ ಅವರಿಗೆ ಭಗವಂತ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಾಗುವುದಿಲ್ಲ. ಆದ್ರಿಂದ ತಪ್ಪು ಅಭಿಪ್ರಾಯವನ್ನು ಮಾಡ್ತಾರೆ. ಅವರನ್ನು ಅದಕ್ಕೆ ಏನ್ ಹೇಳಿದ್ದಾರೆ, 1 ಮಿನಿಟ್, ಇದರಲ್ಲಿ ಶ್ಲೋಕ ತೋರಿಸ್ತೇನೆ. ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ ಪರಂಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಅವರು ಯಾರು ಅಲ್ಪಮತಿಯನ್ನು ಹೊಂದಿದ್ದಾರೆ ಅವರಿಗೆ ನನ್ನ ಅಲೌಕಿಕವಾದ ಗುಣ ಅದು ಗೊತ್ತಾಗುವುದಿಲ್ಲ. ನಾನು ಮಹೇಶ್ವರ ಮತ್ತೆ ಎಲ್ಲ ಲೋಕಗಳ ಅಧಿಪತಿ ನಾನೇ ಅಂತ ಅವರಿಗೆ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಅವಜಾನಂತಿ ಮಾ ಮೂಢ, ಎಲ್ಲ ಮೂಢರು, ಮೂಢ, ಫೂಲಿಶ್. ಕೃಷ್ಣ ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ, ಆದ್ರಿಂದ ಒಂದು ಸಾಧಾರಣ ಮನುಷ್ಯನಾಗಿರ್ಬೇಕು ಅಂತ. ಸೊ ಇದು ತಪ್ಪು ಅಭಿಪ್ರಾಯ. ಫೂಲ್ಸ್ ಅಂಡ್ ರಾಸ್ಕಲ್ಸ್ ಡಿರೈಡ್ ಮೀ. ಯಾವಾಗ ನಾನು ಮನುಷ್ಯ ರೂಪದಲ್ಲಿ ಬರ್ತೇನೆ ಅವರಿಗೆ ಗೊತ್ತಾಗುವುದಿಲ್ಲ. ಸೊ ಈಗ ನಾವು ನೋಡ್ತೇವೆ ಪ್ರಸ್ತುತ ಜಗತ್ತಿನಲ್ಲಿ ಎಷ್ಟೊಂದು ಸನ್ನಿವೇಶಗಳು ಆಗ್ತಾ ಇದೆ. ಏನು, ಎಲ್ಲ ಧರ್ಮದ ತತ್ವಗಳನ್ನು ನಾಶ ಮಾಡ್ಲಿಕ್ಕೆ ನೋಡ್ತಾರೆ. ಅದಕ್ಕೆ ಕೃಷ್ಣ ಅವನು ಏನ್ ಹೇಳ್ತಾನೆ, ನಾನು ಅಂತಹವರನ್ನು ಹಿಡಿದು ಲೋವರ್ ಫಾರ್ಮ್ಸ್ ಅಂದ್ರೆ ಪ್ರಾಣಿಗಳ ಯೋನಿಗಳಲ್ಲಿ ಅಥವಾ ಇನ್ನೂ ಕೆಳಗೆ, ಓಮ್ಸ್ ಇಂದ ಸ್ಟೂಲ್, ಮಲದಲ್ಲಿ ಕೀಟ್ ಇರ್ತದೆ, ಅದು ಜಂತು, ಮಲದಲ್ಲಿರುವಂತಹ ಜಂತುವನ್ ಆ ದೇಹವನ್ನು ಕೊಟ್ಟು ಬಿಡ್ತೇನೆ. ಯಾಕಂದ್ರೆ ಆಸುರಿ ಭಾವವನ್ನು ಹೊಂದಿದ್ದಾರೆ. ಆದ್ರಿಂದ ಮಧ್ಯಮ ಅಧಿಕಾರಿಗಳು ಯಾರು ಇರ್ತಾರೆ ಅಂತವರಿಗೆ ಬೋಧನಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. 2 ಕಾರಣಗಳಿಂದ ಹೋಗ್ಬಾರ್ದು. ಯಾತಕ್ಕಾಗಿ ಅಂದ್ರೆ ಮಧ್ಯಮಾಧಿಕಾರಿ ಬೋಧನೆ ಮಾಡ್ಲಿಕ್ಕೆ ಹೋದ್ರೆ ಅವರು ಏನಾದ್ರೂ ತಿರುಗಿ ಏನಾದ್ರೂ ಹೇಳ್ತಾರೆ, ಆವಾಗ ಸಿಟ್ಟು ಬರಬಹುದು. ಆ ಹಾರ್ಟ್ ಬಿಕಮ್ಸ್ ಹಾರ್ಡ್, ಹೃದಯ ಸ್ವಲ್ಪ ಕಠೋರ ಆಗ್ಬಹುದು. ಆದ್ರಿಂದ ಹೋಗ್ಬಾರ್ದು. ಮತ್ತೆ ಇನ್ನೊಂದು ಅಂದ್ರೆ ಅವರು ಅಪರಾಧಗಳನ್ನು ಮಾಡಿಬಿಡ್ತಾರೆ, ಭಗವಂತನಿಗೆ ಬೈಯುವುದು ಅಥವಾ ಅವನಿಗೆ ಅವಹೇಳನೆಯನ್ನು ಮಾಡುವುದು. ಈ ರೀತಿ ಮಾಡಿದಾಗ ಭಗವಂತನಿಂದ ದೂರ ಹೋಗ್ತಾರೆ. ಆದ್ರಿಂದ 9ನೇ ಅಫೆನ್ಸ್ ಏನಿದೆ, ಏನ್ ಹೇಳ್ತದೆ, ಟು ನಾಟ್ ಟು ಇನ್ಸ್ಟ್ರಕ್ಟ್ ಫೇತ್ಲೆಸ್ ಪರ್ಸನ್. ಯಾರಿಗೆ ಶ್ರದ್ಧೆ ಇಲ್ಲ ಅವರಿಗೆ ಬೋಧನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ರಾಸ್ಕಲ್ಸ್ ಅಂಡ್ ರೋಗ್ಸ್, ದೇ ಆರ್ 10th ಕ್ಲಾಸ್ ಪೀಪಲ್. ಸೊ ಅವರಿಗೆ ಮೂಢ, ಅವರಿಗೆ ಅರ್ಥ ಆಗುವುದಿಲ್ಲ ಏನು ಭಗವಂತ ಅವನು ದೇವೋತ್ತಮ ಪರಮ ಪುರುಷ, ಅವನು ಮನುಷ್ಯನಂತೆ ಬಂದರೂ ಸಹ ಅವನು ದೇವೋತ್ತಮ ಪರಮ ಪುರುಷ ಅಂತ ಅವರಿಗೆ ಗೊತ್ತಾಗುವುದಿಲ್ಲ. ಆದ್ರಿಂದ ಭಗವಂತನು ಊಹಾಪೋಹ ಮಾಡುವವರ ಕಣ್ಣುಗಳಿಗೆ ಪೂರ್ಣವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಅದಕ್ಕೆ ಶರಣಾಗತಿ ಬೇಕು. ಶರಣಾಗತರಾದವರಿಗೆ ಮಾತ್ರ ಭಗವಂತನಿಗೆ ಅರಿಯಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಜೀವಿಗಳ ಪತಿತ ಸ್ಥಿತಿ, ಬದ್ಧ ಸ್ಥಿತಿಗೆ ಕಾರಣ ಏನು, ಭಗವಂತ ಮತ್ತು ಜೀವಾತ್ಮನ ನಡುವೆ ಇರುವಂತಹ ಸಂಬಂಧವನ್ನು ಮರ್ತಿರುವುದು. ವಿ ಹ್ಯಾವ್ ಫಾರ್ಗಾಟನ್ ದ ರಿಲೇಶನ್ಶಿಪ್ ವಿತ್ ಕೃಷ್ಣ. ಏನು ಮರೆತು ಬಿಟ್ಟಿದ್ದೇವೆ. ನಮಗೂ ಭಗವಂತನಿಗೂ ಶಾಶ್ವತವಾದ ಸಂಬಂಧ ಇದೆ. ಆ ಸಂಬಂಧವನ್ನು ಮರುಸ್ಥಾಪನೆ ಮಾಡ್ಕೊಳ್ಬೇಕು. ಇದೇ ಜನ್ಮದಲ್ಲಿ ಮತ್ತೆ ಭರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇದನ್ನು ಆ ಸಂಬಂಧವನ್ನು ಮರೆತಿರುವ ಕಾರಣ ಜೀವಾತ್ಮ ಈ ಭೌತಿಕ ಲೋಕದಲ್ಲಿ ಮತ್ತೆ ಮತ್ತೆ ಈ ಜನ್ಮ ಮೃತ್ಯು ಚರಾವ್ಯಾಧಿ ಚಕ್ರದಲ್ಲಿ ಹೋಗ್ತಾ ಇರ್ತಾನೆ. ಮತ್ತೆ ಮತ್ತೆ ಪೀಡೆಗಳನ್ನು, ದುಃಖಗಳನ್ನು ಅನುಭವಿಸ್ತಾ ಇರ್ತಾನೆ. ಆದ್ರೂ ಸಹ ಬುದ್ಧಿ ಬರುವುದಿಲ್ಲ. ಐ ವಿಲ್ ಎಂಜಾಯ್, ವಿ ವಾಂಟ್ ಟು ಎಂಜಾಯ್, ಬಿ ಮೆರ್ರಿ, ಡ್ರಿಂಕ್, ಈಟ್, ಮೀ ಮೆರ್ರಿ ಅಂತ ಹೇಳ್ತಾರೆ. ಆದ್ರೆ ಗೊತ್ತಿಲ್ಲ ಏನು ಅಂದ್ರೆ ಇರುವುದು ಅಲ್ಪ ಸಮಯ, 70, 80 ಅಥವಾ 100 ವರ್ಷ ಆದ್ರೂ ಅದೇನು ದೊಡ್ಡ ಸಮಯ ಏನು ಅಲ್ಲ. ಈಗ ನಮ್ಮ ಜೀವನದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಸಮಯ ಆಗಿಬಿಟ್ಟಿದೆ. ಡೆತ್ ಕ್ಯಾನ್ ಕಮ್ ಎನಿ ಮೂಮೆಂಟ್. ಯಾವುದೇ ಸಮಯದಲ್ಲಿ ಮೃತ್ಯು ಬರ್ಬೋದು. ನಾವು ಹೇಳಲಿಕ್ಕಾಗುದಿಲ್ಲ ನಾನು 80 ವರ್ಷ ಬದುಕ್ತೇನೆ, 100 ವರ್ಷ ಬದುಕ್ತೇನೆ.
ಯಾರು ಧೈರ್ಯವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅದು ಈಗಿನ ಸಮಯದಲ್ಲಿ. ಸೊ ಆದ್ರಿಂದ ಜೀವಿಗಳ ಪತಿತ ಸ್ಥಿತಿಯನ್ನು ಒಬ್ಬನು ಬುದ್ಧಿವಂತನಾದವನು ಅರ್ಥ ಮಾಡಿಕೊಂಡು ಭಗವಂತನಿಗೂ ತಮಗೂ ಇರುವಂತಹ ಸಂಬಂಧವನ್ನು, ಮರೆತಿರುವ ಸಂಬಂಧವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆದ್ರೆ ಜ್ಞಾನಿಗಳು ತಮ್ಮದೇ ಆದ ಮೆದುಳನ್ನು ಯೂಸ್ ಮಾಡ್ತಾರೆ, ಊಹಾತ್ಮಕ ಆಲೋಚನೆಗಳನ್ನು ಮಾಡಿ ಐ ವಿಲ್ ಫಿಗರ್ ಔಟ್, ನಾನೇ ಇದನ್ನು ಭಗವಂತ ಹೀಗಿರ್ಬೋದು ಆಗಿರ್ಬೋದು ಅಂತ ನಾನು ಈಗ ಇದನ್ನು ಆಲೋಚನೆ ಮಾಡ್ತೇನೆ ಅಂತ ಜ್ಞಾನಿಗಳು ಆ ರೀತಿ ಆಲೋಚನೆ ಮಾಡ್ತಾರೆ. ಶೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋದ್ರು. ಅಲ್ಲಿ ಹಿಪ್ಪಿಗಳು ಇದ್ರು. ಹಿಪ್ಪಿಗಳು ದೇ ವರ್ ವೆರಿ ಸಿನ್ಫುಲ್, ಏನು ಎಲ್ಲ ಬೇಡದ ಎಲ್ಲ ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ರು. ಆದ್ರೆ ದೇ ವರ್ ಫೇತ್ಫುಲ್, ಅವರಿಗೆ ಒಂದು ನಂಬಿಕೆ ಇತ್ತು. ಯಾವಾಗ ಶೀಲಾ ಪ್ರಭುಪಾದರು ಬೋಧನೆಯನ್ನು ಮಾಡಿದ್ರು, ಅವರು ತತ್ಕ್ಷಣವೇ ಆ ಆಧ್ಯಾತ್ಮಿಕ ಜ್ಞಾನವನ್ನು ಸ್ವೀಕಾರ ಮಾಡಿದ್ರು. ಆದ್ರೆ ಹೆಚ್ಚಿನ ಜನ ಆ ರೀತಿ ಇರುವುದಿಲ್ಲ, ಅವರು ಈ ಮೂಢರು ಇರ್ತಾರೆ. ಅವರಿಗೆ ಗೊತ್ತಿಲ್ಲ ಏನು ಗೋಲೋಕ ನಿವಸತಿ ಅಖಿಲಾತ್ಮ ಭೂತೌ. ಸೊ ಭಗವಂತ ಗೋಲೋಕದಲ್ಲಿ ಇದ್ದಾನೆ, ಆದ್ರೆ ಎಟ್ ದ ಸೇಮ್ ಟೈಮ್ ಇಲ್ಲಿ ಎಲ್ಲ ಅಣುಗಳಲ್ಲೂ ಸಹ ಇದ್ದಾನೆ, ಎಲ್ಲೆಲ್ಲೂ ಭಗವಂತ ಇದ್ದಾನೆ. ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಮಹಾಭಾಗವತ ಅವನ ವಿಷನ್ ಹೇಗಿರ್ತದೆ, ಅವನು ಭಗವಂತನನ್ನು ಎಲ್ಲೆಲ್ಲೂ ಸಹ ಅವನು ನೋಡ್ತಾನೆ. ಒಬ್ಬ ಫೇಮಸ್ ಸ್ಪಿರಿಚುವಲಿಸ್ಟ್ ಇರ್ತಾರೆ ಇಂಡಿಯಾದಲ್ಲಿ. ಅವನೇನು ಹೇಳ್ತಾನೆ, ಹೇಗೆ ಮನುಷ್ಯರು ಭಗವಂತನನ್ನು ಸೃಷ್ಟಿ ಮಾಡ್ತಾರೆ. ಉದಾಹರಣೆ ಏನು ಅಂದ್ರೆ, ನಾಯಿಗಳು, ಈಗ ನಾಯಿಗಳಿಗೆ ಭಗವಂತನನ್ನು ಸೃಷ್ಟಿ ಮಾಡಬೇಕು ಅಂತಿದ್ರೆ, ನಾಯಿಗಳು ತಮ್ಮಲ್ಲಿ ಯಾರು ಶಕ್ತಿಶಾಲಿ ಇದ್ದಾರೆ ಅವನನ್ನು ಸಿಲೆಕ್ಟ್ ಮಾಡಿ ಇವನು ಹೇಳ್ತಾರೆ ಇವನೇ ಭಗವಂತ ಅಂತ, ಆ ರೀತಿ ಅವರು ಸಿಲೆಕ್ಟ್ ಮಾಡಬಹುದು. ಅದೇ ರೀತಿ ಮನುಷ್ಯರು ಸಹ ತಮ್ಮಲ್ಲಿ ಶಕ್ತಿಶಾಲಿ ಕೃಷ್ಣ ಇದ್ರೆ ಇವನು ಕೃಷ್ಣ ಭಗವಂತ ಅಂತ ಕೃಷ್ಣನನ್ನು ಅವನು ಭಗವಂತ ಅಂತ ಸೃಷ್ಟಿ ಮಾಡ್ತಾರೆ ಅಂತ ಈ ರೀತಿ ಇರಬಹುದು. ಆದ್ರಿಂದ ಏನು ಎಲ್ಲರೂ ಸಹ ಡಿವೈನ್, ಏನು ಯಾರು ಬೇಕಾದ್ರೂ ಡಿವೈನ್ ಆಗಬಹುದು, ಯಾರು ಬೇಕಾದ್ರೂ ಭಗವಂತ ಆಗಬಹುದು. ಈ ರೀತಿ ಕೆಲವರು ಏನೇನೋ ತಪ್ಪು ಕಲ್ಪನೆಯನ್ನು ಬೋಧನೆ ಮಾಡ್ತಾರೆ. ಸೊ ಮತ್ತೆ ಅದೇ ಸ್ಪಿರಿಚುವಲಿಸ್ಟ್ ಏನ್ ಹೇಳ್ತಾನೆ, ನಾನು ತುಳಸಿ ಗಿಡವನ್ನು ನೆಡುವ ಬದಲು ಎಗ್ ಪ್ಲಾಂಟ್ ಅನ್ನು ನೆಡ್ತೇನೆ, ಯಾಕಂದ್ರೆ ತುಳಸಿ ಗಿಡದಿಂದ ನನಗೆ ಯಾವ ಲಾಭ ಇಲ್ಲ, ಎಗ್ ಪ್ಲಾಂಟ್ ಇಂದ ನನಗೆ ಲಾಭ ಇದೆ ಅಂತ. ಸೊ ಅದಕ್ಕೆ ಶೀಲಾ ಪ್ರಭುಪಾದರು ಏನ್ ಹೇಳ್ತಾ ಇದ್ರಂದ್ರೆ, ಈ ಡಾಗ್ಸ್, ನಾಯಿಗಳಿಗೆ ಯಾವ ಪ್ಲಾಂಟ್, ಯಾವ ಗಿಡಗಳು ಅಮೂಲ್ಯವಾದದ್ದು ಗೊತ್ತಿರುವುದಿಲ್ಲ, ಎಲ್ಲಿ ಹೋದ್ರೂ ಸಹ ಕಾಲನ್ನು ಎತ್ತಿ ಮೂತ್ರವನ್ನು ಮಾಡ್ತದೆ. ಅದೇ ರೀತಿ ಇಂಥ ಸ್ಪಿರಿಚುವಲಿಸ್ಟ್ಗಳು ನಾಯಿಗಳಿಗೆ ಸಮಾನ, ಯಾಕಂದ್ರೆ ಅವರಿಗೆ ತುಳಸಿ ಗಿಡದ ಮಹತ್ವ ಗೊತ್ತಿಲ್ಲ. ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮಃ. ತುಳಸಿ ಭಗವಂತನಿಗೆ ಅತ್ಯಂತ ಪ್ರಿಯಳಾದ ಗಿಡ, ಪ್ರಿಯಳಾದವಳು. ಯಾರು ಶಾಸ್ತ್ರವನ್ನು ಓದುವುದಿಲ್ಲ, ಇಂಥ ತತ್ವಗಳು ಗೊತ್ತಾಗುವುದಿಲ್ಲ, ಆದ್ರಿಂದ ಬ್ಲಫಿಂಗ್, ಏನು ಬಾಯಿಗೆ ಏನು ಬರ್ತದೆ ಅದನ್ನು ಮಾತನಾಡ್ತಾ ಇರ್ತಾರೆ. ವಾಕ್ಚಾತುರ್ಯ ಇರ್ತದೆ, ವಾಕ್ಚಾತುರ್ಯದಿಂದ ಎಷ್ಟೊಂದು ಜನರಿಂದ ಪಾಪ್ಯುಲಾರಿಟಿ ಏನು ಅದು ಈ ಫೇಮಸ್ ಆಗಿ ಬಿಡ್ತಾರೆ. ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಆದ್ರಿಂದ ಇಂತಹ ವ್ಯಕ್ತಿಗಳು ಸಹ ತುಂಬಾ ಜನ ಇದ್ದಾರೆ, ಆದ್ರೆ ಭಗವಂತನ ಸ್ಥಾನ ಏನು ಕಮ್ಮಿ ಆಗುವುದಿಲ್ಲ. ಮುಂದಿನ ಪ್ಯಾರ ಯಾರಾದ್ರೂ ಓದ್ತೀರಾ? ಸಾಮಾನ್ಯವಾಗಿ ಜೀವಿಗೆ ಮಲ್ಲಿಂದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಓದಿ ಮತ್ತೆ. ಸಾಮಾನ್ಯವಾಗಿ ಜೀವಿಗೆ ಭಗವಂತನಿಂದ ಏನನ್ನು ಕೇಳಬೇಕು ಎಂಬುದಾಗಲಿ ಯಾವ ಪದವಿ ಕೇಳಬೇಕು ಎಂಬುದಾಗಲಿ ಗೊತ್ತಿಲ್ಲ. ಆದರೆ ಜೀವಿಗೆ ತನ್ನ ಸಹಜ ಸ್ಥಿತಿಯ ಅರಿವಾದಾಗ ಅವನು ಭಗವಂತನ ದಿವ್ಯ ಪ್ರೇಮ ಸೇವೆ ಮಾಡಲು ಅವನ ದಿವ್ಯ ಸಾನ್ನಿಧ್ಯ ಬೇಕೆಂದು ಕೋರುತ್ತಾನೆ. ದುರದೃಷ್ಟವಶಾತ್ ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿರುವ ಜೀವಿಗಳು ಇತರ ಯಾವುವೋ ವಸ್ತುಗಳು ಬೇಕೆಂದು ಕೇಳುತ್ತಾರೆ. ಅವರದು ವಕ್ರ ಬುದ್ಧಿ ಎಂದು ಭಗವದ್ಗೀತೆಯಲ್ಲಿ 2.41 ಹೇಳಲಾಗಿದೆ. ಆಧ್ಯಾತ್ಮಿಕ ಬುದ್ಧಿ ಒಂದೇ, ಆದರೆ ಲೌಕಿಕ ಬುದ್ಧಿ ಹಲವು. ಬಹಿರಂಗ ಶಕ್ತಿಯ ತಾತ್ಕಾಲಿಕ ಸೌಂದರ್ಯಗಳಿಂದ ಆಕರ್ಷಿತರಾದವರು ಜೀವನದ ನಿಜವಾದ ಗುರಿಯನ್ನು, ಅಂದರೆ
ದೈವತ್ವಕ್ಕೆ ಮರಳುವುದನ್ನು, ವೈಕುಂಠ ತಲುಪುವುದನ್ನು ಮರೆಯುವರು ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಇದನ್ನು ಮರೆತು ಮಾನವನು ನಾನಾ ಬಗೆಯ ಹಂಚಿಕೆಗಳು, ಯೋಜನೆಗಳಿಂದ ಏನೇನೋ ಮಾಡಲು ಪ್ರಯತ್ನಿಸುತ್ತಾನೆ. ಅದು ಚರ್ವಿತ ಚರ್ವಣದಂತೆ. ಆದರೆ ಭಗವಂತನು ಎಷ್ಟು ಕರುಣಾಳು ಎಂದರೆ ಮರೆವಿನ ಜೀವಿಯನ್ನು ಇದೇ ರೀತಿಯಲ್ಲಿ ಅನಿರ್ಬಾಧಿತವಾಗಿ ಮುಂದುವರಿಯಲು ಬಿಡುತ್ತಾನೆ. ಜೀವಿಯೊಬ್ಬನು ನರಕಕ್ಕೆ ಹೋಗ ಬಯಸಿದರೆ ಭಗವಂತನು ಅದಕ್ಕೆ ಹೋಗಲು ಅಡ್ಡಿಯುಂಟು ಮಾಡುವುದಿಲ್ಲ, ಮತ್ತು ಅವನು ಮರಳಿ ದೈವತ್ವಕ್ಕೆ, ವೈಕುಂಠಕ್ಕೆ ಹೋಗ ಬಯಸಿದರೆ ಭಗವಂತನು ಸಹಾಯ ಮಾಡುತ್ತಾನೆ. ಮುಂದೆ ಒಂದು ಹಾ ಭಗವಂತನನ್ನು ಇಲ್ಲಿ ಪರಿಭೂ, ಎಲ್ಲರಿಗಿಂತ ದೊಡ್ಡವನು ಎಂದು ಹೇಳಲಾಗಿದೆ. ಬೇರೆ ಯಾರೂ ಅವನಿಗಿಂತ ದೊಡ್ಡವರಲ್ಲ, ಅವನಿಗೆ ಸರಿಸಮಾನರಾದವರು ಯಾರೂ ಇಲ್ಲ. ಇತರ ಜೀವಿಗಳನ್ನು ಇಲ್ಲಿ ಭಗವಂತನಿಂದ ವಸ್ತುಗಳನ್ನು ಕೇಳುವ ಭಿಕ್ಷುಕರು ಎಂದು ಹೇಳಲಾಗಿದೆ. ಭಗವಂತನು ಜೀವಿಗಳು ಬಯಸುವ ವಸ್ತುಗಳನ್ನು ಒದಗಿಸುತ್ತಾನೆ. ಜೀವಿಗಳು ಶಕ್ತಿಯಲ್ಲಿ ಸಮನಾಗಿದ್ದರೆ ಅಥವಾ ಸರ್ವಶಕ್ತರೋ ಸರ್ವಜ್ಞರೋ ಆಗಿದ್ದರೆ ಅವರು ಭಗವಂತನಿಂದ ಬೇಡುವ ಪ್ರಶ್ನೆಯೇ ಇರುತ್ತಿರಲಿಲ್ಲ, ಮೋಕ್ಷವೆಂಬುದನ್ನು ಕೇಳುತ್ತಿರಲಿಲ್ಲ. ನಿಜವಾದ ಮೋಕ್ಷವೆಂದರೆ ದೈವತ್ವಕ್ಕೆ ಮರಳುವುದು. ನಿರಾಕಾರವಾದಿಯ ಮೋಕ್ಷದ ಕಲ್ಪನೆ ಶುದ್ಧ ಸುಳ್ಳು. ಇಂದ್ರಿಯ ಸುಖಕ್ಕಾಗಿ ಬೇಡುವವನಿಗೆ ಆಧ್ಯಾತ್ಮಿಕ ತಿಳುವಳಿಕೆ ಬಂದು ತನ್ನ ಸಹಜ ಸ್ಥಿತಿ ಅರಿಯುವವರಿಗೆ ಶಾಶ್ವತವಾಗಿ ಮುಂದುವರಿಯುತ್ತದೆ. ಸಾಕು ಮತ್ತೆ. ಧನ್ಯವಾದಗಳು. ಹರೇ ಧನ್ಯವಾದಗಳು. ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಕೆಲವು ವಿಷಯಗಳನ್ನು ನೋಡ್ಬೋದು. ಲಾರ್ಡ್ ಈಸ್ ಅ ಚಾರಿಟಿ ಗಿವರ್. ಜ್ಞಾನಿ ಭಗವಂತನ ಹತ್ರ ಹೋಗಿ ಏನ್ ಕೇಳ್ತಾನೆ? ಜ್ಞಾನಿ ಭಗವಂತನ ಹತ್ರ ಏನ್ ಕೇಳ್ತಾನೆ? ಇದೇ ಪ್ಯಾರಾದ ಪ್ರಕಾರ ಜ್ಞಾನಿಗೆ ಏನು ಬೇಕು? ಕರ್ಮಿ ಏನ್ ಕೇಳ್ತಾನೆ ಭಗವಂತನ ಹತ್ರ? ಕರ್ಮಿ ಭಗವಂತನ ಹತ್ರ ಏನ್ ಕೇಳ್ತಾನೆ? ಕೇಳಿಸ್ತಾ ಇದೆ ಅಲ್ಲ? ಜ್ಞಾನಿ ಭಗವಂತನ ಪ್ರೇಮ ಸೇವೆ, ದಿವ್ಯ ಪ್ರೇಮ ಸೇವೆ ಮಾಡಲು ಕೇಳ್ತಾನೆ. ಜ್ಞಾನಿ ಪ್ರೇಮ ಸೇವೆಯನ್ನು ಕೇಳುವುದಿಲ್ಲ. ಜ್ಞಾನಿ ಏನು ಕೇಳ್ತಾನೆ? ಮೋಕ್ಷವನ್ನ ಕೇಳ್ತಾನೆ. ಮೋಕ್ಷವನ್ನು ಕೇಳ್ತಾನೆ. ಜ್ಞಾನಿ ಮೋಕ್ಷವನ್ನು ಕೇಳ್ತಾನೆ. ಅದು ಯಾವ ಮೋಕ್ಷ? ಸಾಯುಜ್ಯ ಮುಕ್ತಿ. ಏನು? ನನಗೆ ಭಗವಂತನ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗ್ಬೇಕು. ಜ್ಞಾನಿ ಅದನ್ನು ಕೇಳ್ತಾನೆ. ಕರ್ಮಿ ಏನು ಕೇಳ್ತಾನೆ? ಪ್ರಭು ಅವರು ಮೋಕ್ಷಕ್ಕೆ ಸಹ ಆಸೆ ಪಡೋದಿಲ್ಲ ಅಲ್ವಾ ಭೌತಿಕ ಪ್ರಭು? ಆಸೆಗಳು. ಯಾರು? ಭೌತಿಕ ಆಸೆಗಳಿಗೆ ಕರ್ಮಿ ಅದನ್ನು ಕೇಳ್ತಾನೆ. ಕರ್ಮಿಗಳು ಭೌತಿಕ ಆಸೆ ಪೂರೈಕೆ ಮಾಡ್ಲಿಕ್ಕೆ ಕೇಳ್ತಾರೆ. ಆಪುಲೆನ್ಸ್, ನನಗೆ ಮಕ್ಕಳನ್ನು ಕೊಡು, ನನಗೆ ಬಂಗ್ಲೋ ಬೇಕು, ಕಾರ್ ಬೇಕು, ಆಪುಲೆನ್ಸ್ಗಳು ಬೇಕು, ಇಷ್ಟು 2 ಕೋಟಿ 3 ಕೋಟಿ ದುಡ್ಡು ಕೊಡು. ಇದನ್ನು ಯಾರು ಕೇಳ್ತಾರೆ? ಕರ್ಮಿಗಳು ಕೇಳ್ತಾರೆ. ಜ್ಞಾನಿಗಳು ಕೇಳ್ತಾರೆ. ಜ್ಞಾನಿಗಳು ಮೋಕ್ಷ ಬೇಕು ಅವರಿಗೆ, ಇಲ್ದಿದ್ರೆ ಅವರು ಯಾತಕ್ಕಾಗಿ? ಅವರು ಜ್ಞಾನಿಗಳು ಅವರು ಭಗವಂತನ ಸೇವೆಯಲ್ಲಿ ಇಚ್ಛೆ ಇಲ್ಲ. ಅದು ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ಏನು? ಅದನ್ನು ಬೇಕಾದ್ರೆ ಈಗ ಡಿಸ್ಕಸ್ ಮಾಡೋಣ. ಜ್ಞಾನಿಗಳು ಕರ್ಮಿಗಳಿಗೆ ಏನ್ ಬೇಕು? ಆಧ್ಯಾತ್ಮಿಕ ಕೃಷ್ಣ ಬೇಡ, ಭೌತಿಕವಾಗಿ ಎಲ್ಲ ಬೇಕು. ಆ ಸಂಪತ್ತು ಬೇಕು, ಒಳ್ಳೆ ಹೆಂಡತಿ ಬೇಕು, ಮಕ್ಕಳು ಬೇಕು. ಐ ಆಮ್ ಹ್ಯಾಪಿ, ನನ್ಗೆ ಮಕ್ಕಳಾಗಿ ನಾನು US ಅಲ್ಲಿ ಹೋಗಿ ಸೆಟ್ಲ್ ಎಲ್ಲ ಹೇಳ್ತಾರೆ. ಏನು, ನನ್ನ ಮಕ್ಕಳು US ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರಿಗೆ ತಂದೆ ತಾಯಿಗಳೇ ನೋಡದಿದ್ರು ಪರವಾಗಿಲ್ಲ, ನನ್ನ ಮಕ್ಕಳು US ಅಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಎಲ್ಲ ಕೊಚ್ಚಿಗಳು ಹೇಳ್ತಾರೆ. ಯಾಕಂದ್ರೆ ಕರ್ಮಿಗಳಿಗೆ ಅದೇ ಬೇಕು. ಸೊ ಅದು ಕರ್ಮದ ಪ್ರಕಾರ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಸೊ ಈ ರೀತಿ ಹೋಗ್ತಾ ಇರ್ತಾರೆ ಕರ್ಮಗಳ ಪ್ರಕಾರ. ಕರ್ಮಿಗಳಿಗೆ ಅದೇ ಬೇಕು, ಸಂಪತ್ತು, ಬಂಗ್ಲೋ, ಕಾರ್, ಮಕ್ಕಳು, ನನ್ನ ಜೀವನ ಸಾರ್ಥಕ ಆಯಿತು ಅಂತ ಈ ರೀತಿ ಭಾವಿಸ್ತಾರೆ. ಜ್ಞಾನಿಗಳು ಏನು? ಜ್ಞಾನಿಗಳು ಭೌತಿಕವಾಗಿಯೂ ಏನೂ ಬೇಡ, ಕೃಷ್ಣನೂ ಬೇಡ ಅವರಿಗೆ. ಅವರು ಜ್ಞಾನಿಗಳು. ಕೃಷ್ಣನ ಸೇವೆಯೂ ಬೇಡ, ಕೃಷ್ಣನೂ ಬೇಡ, ಬರೇ ಬ್ರಹ್ಮಜ್ಯೋತಿಯಲ್ಲಿ. ಈ ಭೌತಿಕ ಲೋಕ ಅಂತೂ ಬೇಡವೇ ಬೇಡ. ಭೌತಿಕ ಲೋಕದ ಜನ್ಮ ಮೃತ್ಯು ಚಕ್ರದಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಕೃಷ್ಣನ ಸೇವೆ ಬೇಡ ನನಗೆ. ಅದಕ್ಕೆ ನಾನು ಇರೋ ಆಪ್ಷನ್ ಏನು? ಬ್ರಹ್ಮಜ್ಯೋತಿಯಲ್ಲಿ
ಲೀನ ಆಗ್ತೇನೆ. ಶಾಂತಿ ಶಾಂತಿ ಶಾಂತಿ. ಅಲ್ಲಿ ಬರೇ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆದ್ರೆ ಅದನ್ನೇ ಸುಮ್ಮನೆ ಏನು ಸತ್ತು ಪಿಯಚರ್ ಮಾತ್ರ, ಮತ್ತೆ ಆನಂದ ಇಲ್ಲ ಅಲ್ಲಿ. ಅದು ಜ್ಞಾನಿಗಳಿಗೆ ಬೇಕು. ಯೋಗಿಗಳಿಗೆ ಏನ್ ಬೇಕು? ಯೋಗಿಗಳು ಭಗವಂತನ ಹತ್ರ ಏನ್ ಕೇಳ್ತಾರೆ? ಸೇವಾ ಯೋಗಿ ಭಾಗ್ಯವನ್ನ ಸಿದ್ಧಿ ಸಿದ್ಧಿ ಸೇವೆಗಳನ್ನ ಕೇಳ್ತಾರೆ. ಸಿದ್ಧಿಗಳನ್ನು ಕೇಳ್ತಾರೆ, ಸೇವೆಗಳನ್ನು ಕೇಳುವುದಿಲ್ಲ. ಸಿದ್ಧಿಗಳು, ಯೋಗಿಗಳು ಸಿದ್ಧಿ. ಯೋಗಿಗಳು ಸಿದ್ಧಿಗಳನ್ನು ಕೇಳ್ತಾರೆ. ಏನು? ಯಾವ ಸಿದ್ಧಿ? ಅನಿಮ, ಸಿದ್ಧಿಗಳು, ಲಗಿಮ, ಸಿದ್ಧಿಗಳನ್ನ ಸಿದ್ಧಿಗಳು ಬೇಕು. ನೀರಿನ ಮೇಲೆ ನಡಿಬೇಕು, ಅಷ್ಟ ಹಿಂಗೆ ಸಿದ್ಧಿಗಳು. ಅಷ್ಟ ಸಿದ್ಧಿಗಳು. ಸೊ ಇದು ಸೊ ಅದಕ್ಕೆ ಯಾರು ಭುಕ್ತಿ ಮುಕ್ತಿ ಸಿದ್ಧಿಕಾಮಿ ಸಕಲ ಅಶಾಂತ್. ಸೊ ಕೃಷ್ಣ ಭಕ್ತ ನಿಷ್ಕಾಮ ಅತ ಏವ ಶಾಂತ್. ಕೃಷ್ಣ ಭಕ್ತ ಏನ್ ಕೇಳ್ತಾನೆ? ಕೃಷ್ಣ ಭಕ್ತ ಏನ್ ಕೇಳ್ತಾನೆ ಭಗವಂತನ ಹತ್ರ? ಸೇವೆಯನ್ನ ಕೇಳ್ತಾರೆ. ಸೇವೆಗಳನ್ನು ಕೇಳ್ತಾನೆ. ಅದಕ್ಕೆ ಜ್ಞಾನಿಗಳು ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾರೆ. ಕರ್ಮಿಗಳು ನನಗೆ ಆಪುಲೆನ್ಸ್ಗಳು, ಐಶ್ವರ್ಯಗಳು, ಅದು ಕೊಡು ಇದು ಕೊಡು, ಮಕ್ಕಳು ಕೊಡು, ಆ ರೀತಿ ಬೇಡ್ತಾರೆ. ಯೋಗೀಸ್ಗಳು ಸಿದ್ಧಿಗಳನ್ನು ಕೇಳ್ತಾರೆ. ಆದ್ರೆ ಭಕ್ತರು ನನಗೆ ಲಿಬರೇಷನ್, ಮೋಕ್ಷ ಬೇಡ, ನನಗೆ ಏನೇನು ಐಶ್ವರ್ಯಗಳು, ಏನು ಇದು ಸ್ವರ್ಗಲೋಕದಲ್ಲಿ ಅಪ್ಸರೆಯರು ಬೇಡ, ಸಿದ್ಧಿಗಳು ಬೇಡ, ನನಗೆ ನಿನ್ನ ಸೇವೆಯನ್ನು ಕೊಡು ಅಂತ ಹೇಳ್ತಾರೆ. ಅದಕ್ಕೆ ದೂರ್ವಾಸ ಮುನಿಗಳು ಏನ್ ಹೇಳ್ತಾರೆ? ನನಗೆ ಈ ನಿನ್ನ ಭಕ್ತರಲ್ಲಿ ಅತ್ಯಂತ ಸುಂದರವಾದ 2 ಗುಣಗಳು ಕಾಣಿಸ್ತದೆ. ಏನು ಅಂದ್ರೆ, ಭಕ್ತರು ಈವನ್ ಮೋಕ್ಷವನ್ನು ಸಹ ಕೇಳುವುದಿಲ್ಲ. ಮತ್ತೆ 2ನೇ ಗುಣ ಏನು ಅಂದ್ರೆ, ಅವರು ಎಷ್ಟು ದಯಾಳುಗಳು ಅಂದ್ರೆ ಅವರಿಗೆ ಬೇರೆ ಜೀವಾತ್ಮಗಳನ್ನು ಈ ಐಹಿಕ ಬಂಧನದಿಂದ ಮುಕ್ತರನ್ನಾಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಕಂಪ್ಯಾಷನ್, ಕರುಣಾಶೀಲರು ಅಂತ ದುರ್ವಾಸ ಮುನಿಗಳು ಹೇಳ್ತಾರೆ. ಸೊ ಆದ್ರಿಂದ ಭಗವಂತನೇ ಎಲ್ರಿಗೂ ನೀಡ್ತಾನೆ, ಎಲ್ಲವನ್ನೂ ನೀಡ್ತಾನೆ. ನಾವು ನೋಡಿದ್ವಿ ಹೇಗೆ ಎಲ್ರಿಗೂ ಎಲ್ಲಾ ಅಗತ್ಯಗಳನ್ನು ಪೂರೈಸ್ತಾನೆ ಭಗವಂತ. ಸೊ ಜ್ಞಾನಿಗಳು ಬಂದು ಕೇಳಿದ್ರೆ ಅವರಿಗೆ ಅವರ ಪ್ರಕಾರ ಎಲ್ಲ ಕೊಡ್ತಾನೆ. ಆದ್ರೆ ಶುದ್ಧ ಭಕ್ತಿಯನ್ನು ಅಷ್ಟು ಸುಲಭವಾಗಿ ಕೊಡುವುದಿಲ್ಲ. ಸೊ ಅದಕ್ಕಾಗಿ ಭಕ್ತರು ಶುದ್ಧ ಭಕ್ತಿಯನ್ನು ಕೇಳ್ತಾರೆ. ಆಮೇಲೆ ಇನ್ನೊಂದು ಪ್ರತು ಮಹಾರಾಜ ಏನ್ ಹೇಳ್ತಾನೆ? ಅಹಂ ದಂಡ ದರೋ ರಾಜ ಪ್ರಜಾನಂ ನಿಯೋಜಿತ. ನನಗೆ ಈ ರಾಜನ ಸ್ಥಾನ ಭಗವಂತನೇ ನೀಡಿದಾನೆ. ನಾನು ಈ ಚಾಸ್ಟೈಸಿಂಗ್ ರಾಡ್ ಏನು ಪ್ರಜಾ ಈ ಸ್ಟಿಕ್ ಎದನ್ನು ನಾನು ಹಿಡ್ದಿದ್ದೇನೆ, ಏನು ಅದು ದೇವೋತ್ತಮ ಪರಮ ಪುರುಷ ನನಗೆ ಈ ರಾಜನ ಪದವಿಯನ್ನು ಕೊಟ್ಟಿದ್ರಿಂದ ನಾನು ಮಾಡ್ತಾ ಇದ್ದೇನೆ, ನಾನು ಅವನ ಸೇವಕ ಅಂತ ಪ್ರತು ಮಹಾರಾಜ ಹೇಳ್ತಾನೆ. ಸೊ ಆದ್ರಿಂದ ಏನಾದ್ರೂ ಯಾರಿಗಾದ್ರೂ ಪೋಸ್ಟ್ ಬೇಕಾದ್ರೆ, ಈಗ ಹೈಕೋರ್ಟ್ ಜಡ್ಜ್, ಏನಾದ್ರೂ ಯಾವುದೇ ಪೋಸ್ಟ್ ಬೇಕಾದ್ರೂ ಸಹ ಭಗವಂತನ ಸ್ಯಾಂಕ್ಷನ್ ಇಲ್ಲದೆ ಆಗುವುದಿಲ್ಲ. ಈವನ್ ಒಂದು ಹುಲ್ಲು ಕಡ್ಡಿ ಹಲ್ಲಾಡ್ಬೇಕಾದ್ರೂ ಸಹ ಭಗವಂತನ ಸ್ಯಾಂಕ್ಷನ್ ಬೇಕು, ಭಗವಂತನ ಕೃಪೆ ಬೇಕಾಗ್ತದೆ. ಸೊ ಆ ವಿಷಯ ಒಬ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಇದ್ರಲ್ಲಿ ನೋಡಿದ್ವಿ, ಏನು ಕರ್ಮಿಗೆ ಭೌತಿಕ ವಸ್ತುವೇ ಬೇಕು, ಕೃಷ್ಣ ಬೇಡ. ಜ್ಞಾನಿಗೆ 2 ಬೇಡ, ಭೌತಿಕನೂ ಬೇಡ, ಕೃಷ್ಣನು ಬೇಡ. ಇವರು ಸಹಜಿಯ ಅವರಿಗೆ ಏನು 2 ಬೇಕು. ಸಹಜಿಯರಿ ಭೌತಿಕನು ಬೇಕು, ಕೃಷ್ಣನು ಬೇಕು. ಮತ್ತೆ ಭಕ್ತರಿಗೆ ಭೌತಿಕ ಬೇಡ, ಕೃಷ್ಣ ಬೇಕು. ಸೊ 4 ಕ್ಯಾಟಗರಿ. ಸೊ ಇದನ್ನು ಸಹ ನಾವು ಎಷ್ಟೊಂದು ಸಲ ನೋಡಿದ್ದೇವೆ ಹಿಂದಿನ ಭಕ್ತಿರ ಸಾಮ್ರಾಟ ಸಿಂಧು ಕ್ಲಾಸ್ ಅಲ್ಲಿ ಸಹ. ಸೊ ಮುಂದೆ ಹೋಗೋಣ. ಸೊ ಒಬ್ಬನಿಗೆ ಬರೇ ಸೇವಾ ಮನೋಭಾವ ಇದ್ರೂ ಸಹ ಆಗುವುದಿಲ್ಲ. ರೈಟ್ ಆಟಿಟ್ಯೂಡ್, ಏನು ನಮ್ಮ ಗುಣಗಳು ಮತ್ತೆ ನಮ್ಮ ನಡತೆಗಳು ಸಹ ಸರಿಯಾಗಿರ್ಬೇಕು. ನಾನು ಹೇಳಲಿಕ್ಕಾಗುದಿಲ್ಲ, ಏನು ಗುರುಗಳ ಹತ್ರ ಹೋಗಿ ಗುರುಗಳೇ ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಅಂತ ಹೇಳಿದ್ದಾರೆ, ಆದ್ರಿಂದ ನಾನು ಇಷ್ಟು ಸೇವೆಗಳನ್ನು ಮಾಡಿದ್ದೇನೆ, ನೀವು ಸಂತುಷ್ಟರಾಗಿ ನನ್ನಿಂದ, ನೀವು ಸಂತುಷ್ಟರಾದ್ರೆ ಭಗವಂತ ಸಂತುಷ್ಟ ಆಗ್ತಾನೆ ಅಂತ ಉದ್ದಟತನದಿಂದ ಹೋಗ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ರೈಟ್ ಆಟಿಟ್ಯೂಡ್ ಅಂದ್ರೆ ಏನು, ಸರಿಯಾದ ಗುಣನಡತೆಗಳು ಸಹ ಬೇಕಾಗ್ತದೆ. ನಾವು ಗೋಲೋಕ ಧಾಮಕ್ಕೆ ಹೋಗಿ ಕೃಷ್ಣನಿಗೆ ಹೇಳಲಿಕ್ಕೆ ಆಗುದಿಲ್ಲ, ನಾನು
50 ವರ್ಷ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡಿದ್ದೇನೆ. ನಾನು 40 ವರ್ಷ 16 ಮಾಲೆಗಳನ್ನು ಜಪ ಮಾಡಿದ್ದೇನೆ, ನನಗೆ ಗೋಲೋಕಕ್ಕೆ ನೀನು ತೆಗೆದುಕೊಂಡು ಹೋಗು ಅಂತ ನಾವು ಆ ರೀತಿ ಹೇಳಲಿಕ್ಕೆ ಆಗುವುದಿಲ್ಲ. ಭಗವಂತ ಪರಿಭು, ಎಲ್ಲರಿಗಿಂತ ದೊಡ್ಡವನು. ಅವನ ಇಚ್ಛೆ ಯಾವಾಗ ಕೃಪೆಯನ್ನು ಕೊಡಬೇಕು ಅವನು ಕೊಡ್ತಾನೆ. ಆದ್ರೆ ಇದು ಕೆಲವರಿಗೆ ಗೊತ್ತಾಗುವುದಿಲ್ಲ. ಏನ್ ಮಾಡ್ತಾರೆ, ಭೌತಿಕ ಲೋಕದಲ್ಲಿ ತಿರುಗಾಡ್ತಾ ಇರ್ತಾರೆ. ಏನು, ನನಗೆ ಎಂಜಾಯ್ಮೆಂಟ್ ಸಿಗ್ತದೆ. ಮತೀರ್ಥನ ಕೃಷ್ಣೆ ಪರತಸ್ವತೋವಾ ಮೀತೋ ಬಿಪತ್ಯೇತ ಗ್ರಹ ವ್ರತಾಣಾಂ ಅದಾಂತ ಗೋಭಿರ್ ವಿಶತಾಂ ತಮಿಶ್ರಂ ಪುನಃ ಪುನಃ ಚರ್ವಿತ ಚರ್ವಣಾನಾಂ. ಸೊ ಅದಾಂತ ಗೋಭಿರ್ ವಿಶತಾಂ ತಮಿಶ್ರಂ ಪುನಃ ಪುನಃ ಚರ್ವಿತ ಚರ್ವಣಾನಾಂ. ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ್ದನ್ನೇ ಮಾಡುವುದು. ಏನು, ಯುವಕ ಯುವತಿ ಅಥವಾ 2 ಕಾಕ್ರೋಚ್ಗಳು ಮಾಡಿದ್ದು ಎಲ್ಲರೂ ಒಂದೇ ಇದನ್ನು ಮಾಡ್ತಾರೆ. ಮತಿರ್ ನ ಕೃಷ್ಣೆ ಪರತಸ್ವತೋವ. ಕೃಷ್ಣನ ಬಗ್ಗೆ ಮತಿ ಆಲೋಚನೆ ಮಾಡುವುದಿಲ್ಲ. ಕೃಷ್ಣನ ಬಗ್ಗೆ ಎಲ್ಲ ಇಂತಹ ಜನಸ್ಯ ಮೋಹೋಯಂ ಅಹಂ ಮಮೇತಿ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೆ. ಅದಕ್ಕಾಗಿ ಒಬ್ನು ಜೀವಿ ನರಕಕ್ಕೆ ಹೋಗ್ಲಿಕ್ಕೆ ಬಯಸಿದ್ರೆ ಕೃಷ್ಣ ಡಸಂಟ್ ಇಂಟರ್ಫಿಯರ್ ಇನ್ ಇಸ್ ಫ್ರೀ ವಿಲ್. ಅವನ ಫ್ರೀ ವಿಲ್ಗೆ ಭಗವಂತ ಅಡ್ಡಿ ಬರುವುದಿಲ್ಲ. ನಿನಗೆ ನರಕಕ್ಕೆ ಹೋಗ್ಬೇಕಾ, ಹೋಯ್ತು. ನಿನಗೆ ಹಂದಿಯ ದೇಹ ಬೇಕಾ, ಹಂದಿಯ ದೇಹವನ್ನು ಕೊಡ್ತೇನೆ. ಅಥವಾ ನಿನಗೆ ಮರಳಿ ಭಗವದ್ಧಾಮಕ್ಕೆ ವೈಕುಂಠಕ್ಕೆ ಹೋಗ್ಬೇಕಾ, ನಾನು ನಿನಗೆ ಸಹಾಯವನ್ನು ಮಾಡ್ತೇನೆ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಪುನಃ ಪುನಃ ಚರ್ವಿತ ಚರ್ವಣಾನಂ. ಸೊ ಇಲ್ಲಿ ಎಲ್ಲ ಜೀವಾತ್ಮಗಳು, ಮಾನವನು ನಾನಾ ಬಗೆಯ ಹಂಚಿಕೆಗಳನ್ನು ಮಾಡ್ತಾನೆ, ನಾನಾ ಬಗೆಯ ಯೋಜನೆಗಳನ್ನು ಮಾಡ್ತಾನೆ, ಏನೇನೋ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ ಮಾಡಿದ್ರೆ ನಾನು ಆನಂದದಿಂದ ಇರ್ತೇನೆ, BMW ಕಾರ್, ಇಂಥ ದೊಡ್ಡ ದೊಡ್ಡ ಬ್ರಿಡ್ಜಸ್ಗಳು, ಆಧುನಿಕ ಈ ಮಾಡರ್ನ್ ಸಿವಿಲೈಸೇಷನ್ ನಾನು ಮಾಡಿಬಿಟ್ರೆ ನಾನು ಸಂತೋಷದಿಂದ ಇರಬಹುದು, ನಾನು ಗಮ್ಮತ್ ಮಾಡ್ತೇನೆ, ಎಂಜಾಯ್ ಮಾಡ್ತೇನೆ. ಈ ರೀತಿಯ ಪ್ರಜ್ಞೆಯನ್ನು ಹೊಂದಿರ್ತಾರೆ. ಸೊ ಆದ್ರೆ ಕೃಷ್ಣ, ಓಕೆ ನಿಮ್ಗೆ ಅದೇ ಇಚ್ಛೆ ಆದ್ರೆ ಅದರಲ್ಲೇ ಮುಂದೆ ಹೋಗಿ. ಆದ್ರೆ ಭಕ್ತನಾದವನು ಏನ್ ಹೇಳಿದ್ರೆ, ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರುನಂದನ ಬಹುಶಾಖಾಯನಂತಶ್ಚ ಬುಧಯೋ ವ್ಯವಸಾಯಿನಾಂ. ನಮ್ಮ ಬುದ್ಧಿಯ ಏನು ಫಿಕ್ಸ್ಡ್ ಆಗಿರ್ಬೇಕು. ಏನು, ನನಗೆ ಭಗವದ್ಧಾಮಕ್ಕೆ ಇದೇ ಜನ್ಮದಲ್ಲಿ ಹೋಗ್ಲೇಬೇಕು, ಮತ್ತೆ ಜನ್ಮ ಮೃತ್ಯು ಚಕ್ರದಲ್ಲಿ ತಿರುಗಾಡ್ಲಿಕ್ಕೆ ಇಲ್ಲ ನನಗೆ. ಇದು ಯಾವ ಪ್ರಜ್ಞೆಯನ್ನು ಯಾರು ಹೊಂದಿರ್ತಾರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ, ಒಂದೇ ಈ ಕಾನ್ಸ್ಟೆಂಟ್ ಏನು ಡಿಟರ್ಮಿನೇಷನ್, ತುಂಬಾ ಡಿಟರ್ಮಿನೇಷನ್ ಇಂದ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡ್ತಾನೆ. ಸೊ ಇಲ್ಲಿ ಈಗ ಕೆಲವು ಪಾಯಿಂಟ್ಸ್ ಗಳನ್ನು ನೋಡಿದ್ವಿ. ಏನು ಅಂದ್ರೆ, ಬರೇ ಇದು ನಮ್ಗೆ ಡಿಗ್ರಿಗಳು ಇದ್ರೆ ಸಾಕಾಗುವುದಿಲ್ಲ. ಪ್ರತಿ ಮಹಾರಾಜ್ ಏನ್ ಹೇಳ್ತಾನೆ, ಭಗವಂತನ ಕೃಪೆಯಿಂದ ಮಾತ್ರ ನಮಗೆ ಏನನ್ನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. LLB ಬರೇ LLB ಇದಿದ್ರೆ, ಡಿಗ್ರಿ ಇದ್ರೆ ಸಾಕಾಗುವುದಿಲ್ಲ. ಅದಕ್ಕೆ ಹೈಕೋರ್ಟ್ ಜಡ್ಜ್ ಆಗ್ಬೇಕಾದ್ರೆ ಅದಕ್ಕೆ ಬೇಕಾದಂತ ಅರ್ಹತೆಗಳು ಎಷ್ಟೊಂದು ಇರ್ತದೆ. ಸೊ ಆ ಅರ್ಹತೆಗಳು ಸಹ ಬೇಕಾಗ್ತದೆ. ಸೊ ಅದನ್ನು ಸಹ ನಾವು ನೋಡಿದ್ವಿ. ಇನ್ನೇನಾದ್ರೂ ಪಾಯಿಂಟ್ ಮರ್ತಿದೆ ನಾನು ನೋಡ್ತೀನಿ. ಸೊ ಇಂದ್ರನು ಸಹ ಭಗವಂತನಿಗೆ ಏನ್ ಹೇಳ್ತಾನೆ, ಯು ಆರ್ ದ ರಿಯಲ್ ಮಾಸ್ಟರ್. ಏನು, ಒಂದು ದಿನದಲ್ಲಿ ಎಷ್ಟೊಂದು ಇಂದ್ರ ಬರ್ತಾರೆ ಹೋಗ್ತಾರೆ, ಆದ್ರೆ ಭಗವಂತ ನಿಜವಾದ ಮಾಸ್ಟರ್ ಅಂತ ಇಂದ್ರನು ಕೂಡ ಹೇಳ್ತಾನೆ. ಆಮೇಲೆ ಪ್ರಥುಮಹಾರಾಜ ಇನ್ನೊಂದು ಬೇಡ್ತಾನೆ, ಏನು ಅಂದ್ರೆ, ನನಗೆ ಏನು ಒಳ್ಳೆಯದು ಅಂತ ನನಗೆ ಗೊತ್ತಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಿರ್ತದೆ. ಮಗುವಿಗೆ ಏನು ಒಳ್ಳೆಯ ಯಾವುದು ವಿಷಯ ಅಂತ ತಂದೆ ತಾಯಿಗಳಿಗೆ ಗೊತ್ತಿರ್ತದೆ. ಅವರು ಅದೇ ಪ್ರಕಾರ ತಂದೆ ತಾಯಿಗಳು ಮಕ್ಕಳು ಕೇಳದೇನೆ ಕೊಟ್ಟು ಬಿಡ್ತಾರೆ. ಉದಾಹರಣೆಗೆ, ಈಗ ತುಂಬಾ ಚಳಿಗಾಲ ಬಂದ್ರೆ ತಾಯಿ ಮಗನಿಗೆ ಸ್ವೆಟರ್ ಅನ್ನು ನೀಡ್ತಾಳೆ. ಮಗ ಕೇಳ್ಬೇಕಂತಿಲ್ಲ, ಸ್ವೆಟರ್ ಹಾಕೋ ಮಗ ಅಂತ ಕೊಟ್ಟು ಬಿಡ್ತಾಳೆ. ಅದು ಯಾಕಂದ್ರೆ ಪ್ರೀತಿಸ್ತಾಳೆ, ಆದ್ರಿಂದ ಈ ರೀತಿ ಎಲ್ಲ ಅಗತ್ಯಗಳನ್ನು ಪೂರೈಸ್ತಾಳೆ. ಅದೇ ರೀತಿ ಭಗವಂತ ಕೂಡ ಅವನು ಈ ಜೀವಾತ್ಮಗಳ ಈ
ಅಗತ್ಯಗಳನ್ನು ಅವನು ಪೂರೈಸ್ತಾನೆ. ಇದನ್ನು ನಾವು ನೋಡಿದ್ವಿ. ಸೊ ಲಾಸ್ಟ್ ಪ್ಯಾರ ಓದ್ತೀರಾ ಯಾರಾದ್ರೂ ದಯವಿಟ್ಟು? ಪರಮಪ್ರಭುವು ಮಾತ್ರ ಸ್ವಸಂಪೂರ್ಣನು. ನಾನು ಓದ್ಲ ಪ್ರಭು. ಹಾ ಓದಿ. ಪರಮ ಪ್ರಭುವು ಮಾತ್ರ ಸ್ವಸಂಪೂರ್ಣನು. ಶ್ರೀಕೃಷ್ಣನು 5,000 ವರ್ಷಗಳ ಹಿಂದೆ ಭೂಮಿಯ ಮೇಲೆ ಅವತರಿಸಿದಾಗ ತನ್ನ ನಾನಾ ಕೆಲಸ ಕಾರ್ಯಗಳ ಮೂಲಕ ತಾನು ದೇವೋತ್ತಮ ಪರಮ ಪುರುಷನೆಂದು ತೋರಿಸಿದ. ಬಾಲ್ಯದಲ್ಲಿ ಅವನು ಅನೇಕ ಬಲಶಾಲಿಗಳಾದ ರಾಕ್ಷಸರನ್ನು ಕೊಂದನು. ಅವನು ಬಾಹ್ಯ ಪ್ರಯತ್ನದಿಂದ ಅಂಥ ಶಕ್ತಿಯನ್ನು ಪಡೆಯುವ ಪ್ರಶ್ನೆಯೇ ಇರಲಿಲ್ಲ. ಅವನು ತೂಕ ಎತ್ತುವುದನ್ನು ಅಭ್ಯಾಸ ಮಾಡದೆಯೇ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದನು. ಅವನು ಗೋಪಿಕಾ ಸ್ತ್ರೀಯರ ಜೊತೆ ಯಾವುದೇ ಸಾಮಾಜಿಕ ನಿರ್ಬಂಧಗಳಿಲ್ಲದೆ ಕಳಂಕಕ್ಕೆ ಒಳಗಾಗದೆ ರಾಸಕ್ರೀಡೆಯಾಡಿದನು. ಗೋಪಿಕಾ ಸ್ತ್ರೀಯರು ಅವನ ಬಳಿ ಕಾಮುಕ ಭಾವನೆಯಿಂದ ಬಂದರೂ ಗೋಪಿಯರ ಮತ್ತು ಕೃಷ್ಣನ ನಡುವೆ ಇದ್ದ ಸಂಬಂಧವನ್ನು ನೈಷ್ಠಿಕ ಸನ್ಯಾಸಿಯೂ ನೇಮನಿಷ್ಠರೂ ಆದ ಭಗವಾನ್ ಚೈತನ್ಯರೇ ಪೂಜಿಸುತ್ತಾರೆ. ಈಶೋಪನಿಷತ್ ಭಗವಂತನನ್ನು ಶುದ್ಧಂ ಅಂದರೆ ಪರಿಶುದ್ಧ ಮತ್ತು ಅಪಾಪವಿದ್ಧ ಪಾಪದ ಹೊಡೆತವಿಲ್ಲದವನು ಅಂದರೆ ಶುದ್ಧನು ಮತ್ತು ಪ್ರದೂಷಣ ರಹಿತನು ಎಂದು ವಿವರಿಸುತ್ತದೆ. ಅವನು ರೋಗಾಣು ರೋಧಕ ಎಂದರೆ ಅಶುದ್ಧ ವಸ್ತುವು ಕೂಡ ಅವನನ್ನು ಮುಟ್ಟುವುದರಿಂದ ಶುದ್ಧವಾಗುತ್ತದೆ ಎಂದರ್ಥ. ಅಪಾಪವಿದ್ದ ಎಂಬುದು ಅವನ ಸಾನ್ನಿಧ್ಯದ ಶಕ್ತಿಯನ್ನು ಸೂಚಿಸುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ 9.30 ಮತ್ತೆ 31ರಲ್ಲಿ ಭಕ್ತನಾದವನು ಆರಂಭದಲ್ಲಿ ಸುದುರಾಚಾರನಂತೆ ನಡವಳಿಕೆ ಸರಿಯಾಗಿಲ್ಲದವನಂತೆ ಕಾಣಬಹುದು. ಅವನು ರುಜು ಮಾರ್ಗದಲ್ಲಿರುವುದರಿಂದ ಅವನನ್ನು ಪರಿಶುದ್ಧನೆಂದು ಒಪ್ಪಿಕೊಳ್ಳಬೇಕು. ಇದು ಭಗವಂತನ ಸಂಪರ್ಕದಿಂದ ಆದದ್ದು. ಭಗವಂತನೂ ಸಹ ಅಪಾಪವಿದ್ದನು, ಏಕೆಂದರೆ ಪಾಪ ಅವನಿಗೆ ತಟ್ಟದು. ಅವನು ಪಾಪದಂತೆ ಕಾಣುವ ರೀತಿಯಲ್ಲಿ ವರ್ತಿಸಿದರೂ ಅವನ ಕೆಲಸಗಳೆಲ್ಲ ಸತ್ಕಾರ್ಯಗಳು. ಅವನಿಗೆ ಪಾಪ ತಟ್ಟುವ ಪ್ರಶ್ನೆಯೇ ಇಲ್ಲ, ಏಕೆಂದರೆ ಎಲ್ಲ ಸಂದರ್ಭಗಳಲ್ಲೂ ಅವನು ಶುದ್ಧಂ ಪರಿಶುದ್ಧನು. ಅವನನ್ನು ಅನೇಕ ವೇಳೆ ಸೂರ್ಯನಿಗೆ ಹೋಲಿಸಲಾಗಿದೆ. ಸೂರ್ಯನು ಭೂಮಿಯ ಮೇಲೆ ಹೊಲಸಾದ ಸ್ಥಳಗಳಿಂದ ನೀರಿನಂಶವನ್ನು ಎಳೆದುಕೊಳ್ಳುತ್ತಾನೆ, ಆದರೂ ಅವನು ಶುದ್ಧನಾಗಿರುತ್ತಾನೆ. ವಾಸ್ತವವಾಗಿ ಅವನು ಹೊಲಸಾದ ವಸ್ತುಗಳನ್ನು ತನ್ನ ಶುದ್ಧೀಕರಣ ಶಕ್ತಿಯಿಂದ ಶುದ್ಧ ಮಾಡುತ್ತಾನೆ. ಭೌತ ವಸ್ತುವಾದ ಸೂರ್ಯನೇ ಅಷ್ಟು ಪ್ರಬಲನಾದರೆ ಸರ್ವಶಕ್ತನಾದ ಭಗವಂತನ ಪರಿಶುದ್ಧತೆ ಮತ್ತು ಬಲಗಳನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಸೂರ್ಯನ ಎಕ್ಸಾಂಪಲ್ ನಾವು ನೋಡಿದ್ವಿ. ಏನು ಹೊಲಸಾದ ಸ್ಥಳಗಳಿಂದ ನೀರಿನಂಶ ಎಳೆದುಕೊಂಡ್ರು ಸಹ ಸೂರ್ಯನು ಶುದ್ಧನಾಗಿರ್ತಾನೆ. ಸೊ ಇಲ್ಲಿ ಏನು ಶಿಲಾ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಸೂರ್ಯನೇ ಅಷ್ಟು ಪ್ರಬಲನಾಗಿದ್ರೆ ಸರ್ವಶಕ್ತನಾದ ಭಗವಂತ ಎಷ್ಟು ಪ್ರಬಲನಾಗಿರ್ಬಹುದು, ಅಥವಾ ಅವನು ಎಷ್ಟು ಅವನ ಪರಿಶುದ್ಧತೆ ಅಥವಾ ಬಲಗಳನ್ನು ಯಾರು ಊಹಿಸ್ಲಿಕ್ಕೂ ಸಹ ಸಾಧ್ಯ ಆಗುವುದಿಲ್ಲ. ಸೊ ಅದನ್ನು ಶುದ್ಧಂ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನು ಇಲ್ಲಿ ನಾವು ನೋಡಿದ್ರಿ ಪಿಂಪಲ್ ಎಕ್ಸಾಂಪಲ್ ಏನ್ ರೋಗಾಣುರೋಧಕ ಮತ್ತೆ ಪ್ರದೂಷಣ ರಹಿತ ಅಂದ್ರೆ ಏನು, ಪಾರ್ಶಿಯಲಿ ರಕ್ತ ಶುದ್ಧ ಆದ್ರೆ ಸಂಪೂರ್ಣವಾಗಿ ಪಿಂಪಲ್ ಹೋಗ್ತದೆ. ಅದೇ ಸಂಪೂರ್ಣವಾಗಿ ಶುದ್ಧ ಆಗ್ಬೇಕು. ಸೊ ಜೀವಾತ್ಮರು ಸಹ ಏನು ನಾವು ಮತ್ತೆ ಮರಳಿ ಭಗವದ್ಧಾಮಕ್ಕೆ ಹೋಗ್ಬೇಕಾದ್ರೆ ನಾವು ಸಂಪೂರ್ಣರಾಗಿ ಶುದ್ಧರಾಗ್ಬೇಕು. ಸೊ ಅದಕ್ಕಾಗಿ ಈ ಚೇತೋದರ್ಪಣ ಮಾರ್ಜನಂ ಭವ ಮಹಾಧಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣ ಅಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಚೇತೋದರ್ಪಣ ಮಾರ್ಜನ ಏನು, ಈಗ ಶುದ್ಧೀಕರಣದ ಪ್ರಾಸೆಸ್ ನಡೀತಾ ಇದೆ. ಒಬ್ನು ಸ್ನಾನ ಮಾಡ್ಲಿಕ್ಕೆ ನಿಂತ್ರೆ ಅವನಲ್ಲಿ ಎಷ್ಟೊಂದು ಈಗ ಗಲೀಜು ಎಲ್ಲ ಇರಬಹುದು. ಸ್ನಾನ ಮಾಡ್ಲಿಕ್ಕೆ ನಿಂತ್ರೆ ಖಂಡಿತವಾಗಿ ಗೊತ್ತು ಏನು ಅಂದ್ರೆ ಎಲ್ಲ ಚೆನ್ನಾಗಿ ಸ್ನಾನ ಮಾಡಿಬಿಟ್ರೆ ದೇಹ ಕ್ಲೀನ್ ಆಗ್ತದೆ ಅಂತ. ಅದೇ ರೀತಿ ಸಾಧನಾ ವೈದಿ ಸಾಧನ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಸತತವಾಗಿ ಮಾಡ್ತಾ ಇದ್ರೆ ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ, ಆಮೇಲೆ ಭಾವ ಭಕ್ತಿ, ಪ್ರೇಮ ಭಕ್ತಿ. ಸೊ ಭಗವಂತನ ಕೃಪೆಯಿಂದ ಇದು ಸಿಗ್ತದೆ. ಆಮೇಲೆ ಇಲ್ಲಿ ಭಗವಾನ್ ಚೈತನ್ಯರು ಸೊ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಶುದ್ಧ ಭಕ್ತಿ ಸಿಗುವ ಸಾಧ್ಯತೆ ಇದೆ. ಸೊ ನಾವು ಸ್ಟ್ರಾಂಗ್ ಫೇತ್ ಅನ್ನು ನಾವು ಹೊಂದಿರಬೇಕು. ಮತ್ತೆ ಇನ್ನೊಂದು ಏನು ಅಂದ್ರೆ ಭಗವಂತನ ಕಾರ್ಯ ಚಟುವಟಿಕೆಗಳು ಅದೇ ಎಷ್ಟೊಂದು ನೋಡಿದ್ವಿ ನಾವು. ರಾಸಲೀಲೆ ಇರಬಹುದು ಅಥವಾ ಯಾವುದೇ ಸಾಮಾಜಿಕ ನಿರ್ಬಂಧತೆ ಇಲ್ಲದೆ ಗೋವರ್ಧನ ಇದು ಪರ್ವತ ಎತ್ತುವುದು, ಗೋಪಿಕಾ ಸ್ತ್ರೀಯರ ಜೊತೆ ಯಾವುದೇ
ಸಾಮಾಜಿಕ ನಿರ್ಬಂಧಗಳಿಲ್ಲದೆ, ಕಳಂಕಕ್ಕೊಳಗಾಗದೆ ರಾಸಕ್ರಿಯೆಯನ್ನು ಆಡುವುದಿರ್ಬೋದು, ಏನೇ ಇದ್ರೂ ಸಹ ಭಗವಂತನ ಸ್ಥಾನ ದೇವೋತ್ತಮ ಪರಮ ಪುರುಷ. ಆದ್ರಿಂದ ರಾಸಕ್ರೀಡೆಯನ್ನು ಯಾರೋ ಒಬ್ರು ಹೇಳ್ತಾ ಇದ್ರು, ಕೃಷ್ಣ ಅಷ್ಟೊಂದು ಯಂಗ್ ಗರ್ಲ್ಸ್ ಅವರ ಜೊತೆ ಓಡಾಡಿದ್ರೆ ನಾನ್ ಸಹ ಓಡಾಡ್ಬೋದು. ಅದಕ್ಕೆ ಉತ್ತರ ಏನು ಅಂದ್ರೆ, ಮಹಾರಾಜರು ಏನ್ ಹೇಳ್ತಾರೆ, ನೀನು ರಾಸಕ್ರೀಡೆಯನ್ನು ಆಡ್ಲಿಕ್ಕೆ ಇಷ್ಟಪಡೋ ಮೊದಲು ಗೋವರ್ಧನ ಪರ್ವತವನ್ನು ಎತ್ತಬೇಕು. ಅದನ್ನು ಮೊದಲು ಎತ್ತಲಿಕ್ಕೆ ಸಾಧ್ಯ ಆದ್ರೆ ನೀನು ಅದನ್ನು ರಾಸಕ್ರೀಡೆಯನ್ನು ಆಡ್ಬೋದು. ಆದ್ರೆ ಗೋವರ್ಧನ ಪರ್ವತ ಅದು ಸಹ ಲೆಫ್ಟ್ ಹ್ಯಾಂಡ್, ಸಣ್ಣ ಕಿರುಬೆರಳಿನಿಂದ ಎತ್ತಬೇಕು, ಅದು ಯಾರಿಗೂ ಸಾಧ್ಯ ಇಲ್ಲ. ಸುಮ್ಮನೆ ಅದರಿಂದ ಬೇಡದೇ ಇರುವಂತಹ ಈ ಸ್ಟೇಟ್ಮೆಂಟ್ಸ್ ಗಳನ್ನು ಮಾಡ್ತಾರೆ. ಈಗ ಇನ್ನೊಂದು ಏನು ಅಂದ್ರೆ, ಇಲ್ಲಿ ಶೀಲ ಪ್ರಭುಪಾದರು ಹೇಳ್ತಾರೆ 9.30 ಮತ್ತೆ 31 ಏನು, ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಅಂದ್ರೆ ಸುದುರಾಚಾರ, ಕೆಲವೊಮ್ಮೆ ಭಕ್ತರು ಕೆಲವೊಮ್ಮೆ ಮಿಸ್ಟೇಕ್ಸ್ ಗಳನ್ನು ಮಾಡಬಹುದು, ಆದ್ರೆ ನಾವು ಅವರನ್ನು ಕ್ಷಮೆ ಮಾಡಬೇಕು, ಅಥವಾ ಅದನ್ನು ತುಂಬಾ ಗಂಭೀರತೆಯಿಂದ ಇನ್ನು ತಗೊಳ್ಬಾರ್ದು. ಯಾಕಂದ್ರೆ ಭಕ್ತರು ಪ್ರಗತಿಯನ್ನು ಹೊಂದಿದ ಹಾಗೆ ಅವರು ತಮ್ಮನ್ನು ತಿದ್ದಿಕೊಳ್ತಾರೆ, ಅಥವಾ ಒಳ್ಳೆ ವಿನಮ್ರ ಭಾವದಿಂದ ಹೇಳಿದ್ರೆ ಅವರು ತಮ್ಮನ್ನು ತಿದ್ದಿಕೊಳ್ತಾರೆ. ಆದ್ರಿಂದ ಭಕ್ತರು, ಈಗ ಒಂದು ಉದಾಹರಣೆ ಇದೆ, ಏನು ಅಂದ್ರೆ ಒಬ್ರು ಭಕ್ತರು ಇದ್ರು ಅಲ್ಲಿ ಪುಣೆಯಲ್ಲಿ. ಸೊ ಅವರಿಗೆ ಸ್ಟಾರ್ಟಿಂಗ್ ಬಂದಾಗ ಭಕ್ತರನ್ನು ಹೇಗೆ ಈ ಸೇವೆ ಮಾಡ್ಬೇಕು ಗೊತ್ತಿರುವುದಿಲ್ಲ. ಅದಕ್ಕೆ ಎಲ್ಲ ಬ್ರಹ್ಮಚಾರಿಸ್ಗಳನ್ನೆಲ್ಲ ಕರೆದಿರ್ತಾರೆ ಮನೆಗೆ ಕರೆದಾಗ ಏನ್ ಮಾಡ್ತಾರೆ, ಒಂದೇ ಪ್ಲೇಟ್, ದೊಡ್ಡ ಪ್ಲೇಟ್ ಅಲ್ಲಿ ಎಲ್ಲ ಕಟ್ ಫ್ರೂಟ್ಸ್ ಗಳನ್ನು ತಂದು ಇಡ್ತಾರೆ. ಆಮೇಲೆ ಒಂದು 5-6-7-8 ಸ್ಪೂನ್ಗಳನ್ನು ಇಟ್ಟು, ಪ್ರಭುಜಿಗಳೇ ಪ್ರಸಾದ ತಿನ್ನಿ ಅಂತ ಹೇಳ್ತಾರೆ. ಸೊ ಆವಾಗ ಭಕ್ತರಿಗೆ ಮುಜುಗರ ಆಗ್ತದೆ, ಒಂದೇ ಪ್ಲೇಟ್ ಅಲ್ಲಿ ಎಲ್ಲ ಸ್ಪೂನ್ ಹಾಕಿ ಹೇಗೆ ತಿನ್ನುವುದು ಅಂತ. ಸೊ ಅವ್ರಿಗೆ ಮುಜುಗರ ಆದಾಗ ಅವರು ಒಬ್ಬ ಭಕ್ತರು ಏನ್ ಹೇಳ್ತಾರೆ, ನ್ಯೂಸ್ ಪೇಪರ್ ತನ್ನಿ ಅಂತ ನ್ಯೂಸ್ ಪೇಪರ್ ತಂದು ಅದನ್ನು ಕಟ್ ಮಾಡಿ ಅದರ ಆಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಹಾಕಿ ಅದನ್ನು ತಿಂತಾರೆ. ಸೊ 3-4 ವರ್ಷದ ನಂತರ ಅದೇ ಭಕ್ತರಿಗೆ ಇದಾಗ್ತದೆ, ಏನು ಇನಿಷಿಯೇಷನ್ ದೀಕ್ಷೆ ಎಲ್ಲ ಆಗ್ತದೆ. ಆವಾಗ ಅವರಿಗೆ ಗೊತ್ತಾಗ್ತದೆ ತಾವು ಈ ರೀತಿ ಭಕ್ತರಿಗೆ ಸರಿಯಾಗಿ ಸೇವೆಯನ್ನು ಮಾಡ್ಲಿಲ್ಲ ಅಂತ. ಆಮೇಲೆ ಅವರು ಮೆಚೂರ್ ಆದಾಗ ಮತ್ತೆ ಭಕ್ತರನ್ನು ಕರೆದಾಗ ಒಳ್ಳೆ ರೀತಿಯಲ್ಲಿ ಭಕ್ತರನ್ನು ಸೇವೆ ಮಾಡ್ತಾರೆ. ಆವಾಗ ಅವ್ರು ಏನ್ ಹೇಳ್ತಾರೆ, ಆ ದಿನ ಬಂದಾಗ ನಿಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಕೊಡ್ಬೇಕಾಯ್ತು ಅದು, ಆಮೇಲೆ ಅದು ಆರೆಂಜ್ ಎಲ್ಲ ಇದ್ರೆ ನೀರ್ ಬಿದ್ದು ಪೇಪರ್ ಎಲ್ಲ ಒದ್ದೆ ಆಗ್ತದೆ. ಸೊ ಅದರಿಂದ ಪ್ರಪ್ರಥಮವಾಗಿ ಅವರಿಗೆ ಸೇವೆಗಳನ್ನು ಸರಿಯಾಗಿ ಮಾಡ್ಲಿಕ್ಕೆ ಗೊತ್ತಾಗದೇ ಇರಬಹುದು, ಆದ್ರೆ ಕ್ರಮೇಣವಾಗಿ ಅವರು ಕಲ್ತ್ರು. ಸೊ ಆಮೇಲೆ ಇನ್ನೊಂದು ಸಿಚುವೇಶನ್ ಅಲ್ಲಿ, ಒಂದು ಬ್ರಹ್ಮಚಾರಿ ಆಶ್ರಮ ಅಲ್ಲಿ ಒಬ್ಬರು ಬ್ರಹ್ಮಚಾರಿ ಅವರು ಅಲ್ಲಿ ರಷ್ಯನ್ ಡಿವೋಟಿ ಬರ್ತಾ ಇರ್ತಾರೆ ಮಾತಾಜಿ. ಸೊ ಮತ್ತೆ ಆ ಬ್ರಹ್ಮಚಾರಿ ಮತ್ತೆ ಆ ರಷ್ಯನ್ ಮಾತಾಜಿ ಅವರು ಕ್ಲೋಸ್ ಆಗಿಬಿಡ್ತಾರೆ, ತುಂಬಾ ಕ್ಲೋಸ್ ಆಗಿ. ಆಮೇಲೆ ಏನಾಗ್ತದೆ, ಇಲ್ಲಿ ಆ ರೀತಿ ಆಗ್ಬೇಕಾದ್ರೆ ಎಲ್ಲಾ ಡಿವೋಟೀಸ್ಗಳು ಗುಸು 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 ಮಾತನಾಡ್ತಾರೆ, ಏನಿದು ಇವರ ಮಧ್ಯೆ ಏನ್ ನಡೀತಾ ಇದೆ ಹಾಗೆ ಹೀಗೆ. ಬಟ್ ಆಮೇಲೆ ಆ ಬ್ರಹ್ಮಚಾರಿ ಏನ್ ಮಾಡ್ತಾರೆ, ಆ ರಷ್ಯನ್ ಡಿವೋಟಿಯನ್ನು ಮದುವೆ ಆಗಿ ಬಿಡ್ತಾರೆ. ಆವಾಗ ಎಲ್ಲ ಭಕ್ತರು, ಏನಿದು ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮಚಾರಿ ಆದವನು ಹೇಗೆ ಮದುವೆ ಆದ ಅಂತ. ಆವಾಗ ಈ ಸೀನಿಯರ್ ಭಕ್ತರೊಬ್ರು ಹೇಳ್ತಾರೆ, ಏನು ತಪ್ಪು ಇದೆ. ಯಾಕಂದ್ರೆ ಬ್ರಹ್ಮಚಾರಿಗಳು ಯಾವಾಗ ಬೇಕಾದರೂ ಗೃಹಸ್ಥಾಶ್ರಮ ಎಂಟರ್ ಆಗ್ಬೋದು, ಅವರೇನ್ ಸನ್ಯಾಸಿಗಳಲ್ಲ. ಸೊ ಬ್ರಹ್ಮಚಾರಿಗಳು ಎಂಟರ್ ಆಗ್ಬೋದು. ಅವರು ಈ ಬ್ರಹ್ಮಚಾರಿ ಭಕ್ತರು ಏನಿದ್ದಾರೆ, ರಷ್ಯನ್ ಡಿವೋಟಿಯನ್ನು ಅವರು ವೇದಿಕ ಸಂಸ್ಕಾರದ ಪ್ರಕಾರ ಮದುವೆ ಆಗಿದ್ದಾರೆ. ಆಮೇಲೆ ಅವರು ಆ ಮಾತಾಜಿಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಸೊ ಅವರನ್ನು ಎಲ್ಲ ಒಳ್ಳೆ ರೀತಿಯಲ್ಲಿ ಮನೆ ಅಥವಾ ಆಭರಣ ಎಲ್ಲವನ್ನು ಪ್ರೊವೈಡ್ ಮಾಡ್ತೇನಂತ ಅವರು ಶಪಥವನ್ನು ತೆಗೆದುಕೊಂಡಿದ್ದಾರೆ. ಅವರನ್ನು ಮೇಂಟೈನು ಮಾಡ್ತಾರೆ. ನಿಮಗೆ ಬೇರೆ ಭಕ್ತರಿಗೆ ಏನು ಪ್ರಾಬ್ಲಮ್ ಇದೆ ಇದರಿಂದ? ಯಾಕೆ ಅಷ್ಟೊಂದು ದೊಡ್ಡ ಇಶ್ಯೂ ಆಗಿ ಮಾಡ್ಬೇಕು? ಸೊ ಆ ಬ್ರಹ್ಮಚಾರಿ ಮಾತಾಜಿ ಇಬ್ರು ಮಾತಾಜಿಯನ್ನು ನೋಡ್ಕೊಳ್ತಾರೆ. ಇಬ್ರು ಸಹ ಭಕ್ತಿ ಸೇವೆಯಲ್ಲಿ ಜಪ ಮಾಡ್ತಾರೆ, ಭಕ್ತಿ ಸೇವೆಯನ್ನು ಮಾಡ್ತಾರೆ, ಪ್ರಗತಿಯನ್ನು ಹೊಂದುತ್ತಾರೆ. ಸೊ ಹೇಳುವ ತಾತ್ಪರ್ಯ ಅಂದ್ರೆ, ಪ್ರಪ್ರಥಮವಾಗಿ ಬ್ರಹ್ಮಚಾರಿ ಆಶ್ರಮಲ್ಲಿ ಇದ್ದಾಗ ಸ್ವಲ್ಪ ಏನು ಕ್ಲೋಸ್ನೆಸ್ ಅದೆಲ್ಲ ಆಗಿ ಸ್ವಲ್ಪ ತಪ್ಪುಗಳು ಆಗಿರಬಹುದು.
ಆದ್ರೆ ಕ್ರಮೇಣವಾಗಿ ತಮ್ಮನ್ನು ತಿದ್ದಿಕೊಂಡ್ರು, ಮದುವೆ ಆದ್ರು. ಸೊ ಈ ರೀತಿ ಸುದುರಾಚಾರ, ಕೆಲವೊಮ್ಮೆ ನಡವಳಿಕೆಗಳು ಸರಿ ಇಲ್ಲದ ಹಾಗೆ ಕಾಣ್ತದೆ. ಸೊ ನಡವಳಿಕೆ ಸರಿಯಾಗಿಲ್ಲದವನಂತೆ ಕಾಣಬಹುದು, ಆದ್ರೆ ಕ್ರಮೇಣವಾಗಿ ಭಕ್ತನು ರುಜುಮಾರ್ಗದಲ್ಲಿರುವುದರಿಂದ ಅವನನ್ನು ಪರಿಶುದ್ಧನೆಂದು ಒಪ್ಪಿಕೊಳ್ಬೇಕು. ಅದಕ್ಕಾಗಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಕ್ಷಿಪ್ರಂ ಭವತಿ ಧರ್ಮ ಆತ್ಮ ಶಾಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕ್ಷಿಪ್ರಂ, ಬಹುಬೇಗ ಭಕ್ತನಾದವನು ಅವನು ತನ್ನ ನಡವಳಿಕೆಯನ್ನು ಸರಿ ಮಾಡಿಕೊಳ್ತಾನೆ. ಯಾಕಂದ್ರೆ ಅವನು ಮತ್ತೆ ಭಕ್ತಿಯ ಸೇವೆಯಲ್ಲಿ ತೊಡಗಿದ್ದಾನೆ ಅವನು. ಸೊ ಇಲ್ಲಿ ಎಷ್ಟು ನಾವೀಗ ಎರಡು ಉದಾಹರಣೆಯನ್ನು ನೋಡಿದ್ವಿ. ಏನು ಈ ಗೃಹಸ್ಥ ಕಪಲ್ ಅವರು ಭಕ್ತರಿಗೆ ಹೇಗೆ ಸೇವೆ ಮಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ, ಆಮೇಲೆ ಬ್ರಹ್ಮಚಾರಿ ಮತ್ತೆ ರಷ್ಯನ್ ಡಿವೋಟಿ ಇಬ್ಬರು ಸಹ ತಮ್ಮನ್ನು ತಾವು ತಿದ್ದಿಕೊಂಡ್ರು. ಅದೇ ರೀತಿ ನಾವು ಆ ಭಾಗವತಮಲ್ಲೂ ನೋಡ್ತೇವೆ, ಜಡಭರತ ಯಾರು ಅಂತ ರಹೋಗಡನಿಗೆ ಗೊತ್ತಿರ್ಲಿಲ್ಲ, ಆದ್ರೆ ಯಾವಾಗ ಗೊತ್ತಾಯ್ತು ಅವನು ಕೆಳಗೆ ಬಂದು ಕಾಲನ್ನು ಹಿಡಿತಾನೆ. ಆಮೇಲೆ ಏನು ಹೇಳ್ತಾನೆ, ನಮೋ ಮಹಭ್ಯೋಸ್ತು ನಮೋ ಶಿಷ್ಯುಭ್ಯೋ ನಮೋ ಯುವಭ್ಯೋ ನಮ ಆವತುಭ್ಯ ನ ಯೇ ಬ್ರಾಹ್ಮಣಗ್ಯಾಂ ಅವಧೂತ ಲಿಂಗಾಸ್ ಚರಂತಿ ತೇಭ್ಯ ಶಿಮುಮಸ್ತು ರಾಜ್ನಾಂ. ಸೊ ನಮೋ ಮಹಾಭ್ಯೋಸ್ತು, ನಾನು ಎಲ್ರಿಗೂ ಒಬೇಸೆನ್ಸಸ್ ಗಳನ್ನು ಹಾಕ್ತೇನೆ, ಮಹಾಭಾಗವತರಿಗೆ, ಮಕ್ಕಳಿಗೂ ಸಹ. ಮಕ್ಕಳಿಗೆ ಯಾಕೆ ಗೊತ್ತಿಲ್ಲ, ಮಕ್ಕಳು ಧ್ರುವ ಮಹಾರಾಜನಾಗಿರ್ಬೋದು ಅಥವಾ ಪ್ರಹ್ಲಾದ್ ಮಹಾರಾಜನಂತ ಮಕ್ಕಳು ಇರ್ಬೋದು, ಗೊತ್ತಿಲ್ಲ, ಅವರಿಗೂ ನನ್ನ ನಮಸ್ಕಾರ. ಬ್ರಾಹ್ಮಣರಿಗೆ ಅಥವಾ ಅವಧೂತರಿಗೆ, ಅವಧೂತರಂದ್ರೆ ಯಾರು, ಈಗ ದೇಹದಲ್ಲಿ ಯಾವುದೇ ವಸ್ತ್ರವನ್ನು ಧರಿಸದೇ ಇರಬಹುದು, ಶುಕದೇವ್ ಗೋಸ್ವಾಮಿ ಅಂತ, ಅಥವಾ ವೃಷಭದೇವ, ಇಲ್ಲಿ 7ನೇ ಸ್ಕಂದದಲ್ಲಿ ನೋಡ್ತೇವೆ ಅವಧೂತ ಬ್ರಾಹ್ಮಣ. ಸೊ ಅಂತವರಿಗೂ ನನ್ನ ನಮಸ್ಕಾರಗಳು. ಯಾಕೆ ಅಂದ್ರೆ ನಾನು ಗ್ರೇಟ್ ಪರ್ಸನಾಲಿಟೀಸ್ ಅಥವಾ ಯಾರೇ ಇದ್ರೂ ಸಹ ನಾನು ಅವರಿಗೆ ಐ ಆಫರ್ ಮೈ ರೆಸ್ಪೆಕ್ಟ್ಸ್. ಯಾಕಂದ್ರೆ ಕೃಷ್ಣ ಕಥೆಯನ್ನು ಕೇಳಿದ ಮೇಲೆ ಈಗ ರಹೋಗಣ ಅವನು ಮೊದಲು ಪ್ರಪ್ರಥಮವಾಗಿ ಅವನಿಗೆ ಜಡಭರತ ಅವನ ಸ್ಥಾನ ಗೊತ್ತಿರ್ಲಿಲ್ಲ, ಅವನ ಸ್ಥಾನ ಗೊತ್ತಾದ್ಮೇಲೆ ಆ ಇದು ಶ್ಲೋಕವನ್ನು ಹೇಳ್ತಾನೆ. ಅದರಿಂದ ಇದು ಭಕ್ತರು ಕೆಲವೊಮ್ಮೆ ಈವನ್ ರಹೋಗುಣ ಅದೇ ರೀತಿ ಬಿಹೇವ್ ಮಾಡ್ತಾ ಇದ್ದ. ಏನು, ಸರಿಯಾಗಿ ನೀನು ಪ್ಯಾಲಂಕ್ವಿನ್ ಅನ್ನು ಹಿಡಿತಾ ಇಲ್ಲ, ಯಾತಕ್ಕಾಗಿ ಹಿಡಿತಾ ಇಲ್ಲ ಅಂತ ಆ ರೀತಿ. ಸೊ ಇನ್ನೊಂದು ಉದಾಹರಣೆ ಇದ್ರ ನೋಡಿ ನಾವು ಕ್ಲಾಸನ್ನು ಎಂಡ್ ಮಾಡೋಣ. ಏನು ಅಂದ್ರೆ, ಒಬ್ರು ಆವಾಗ ಶೀಲಾ ಪ್ರಭುಪಾದರು ಪ್ರಚಾರವನ್ನು ಮಾಡ್ಬೇಕಾದ್ರೆ ಒಬ್ರು ಭಕ್ತರು ಇರ್ತಾರೆ. ಅವಾಗ ಶೀಲಾ ಪ್ರಭುಪಾದರು ಆ ಭಕ್ತರಿಗೆ ಹೇಳ್ತಾರೆ, ಏನು, ನೀವು ನೀವು ಗೃಹಸ್ಥಾಶ್ರಮವನ್ನು ತೆಗೆದುಕೊಳ್ಬೇಕು ಅಥವಾ ಈಗ ನೀವು ಸನ್ಯಾಸಿಗಳಾಗಿ ಪ್ರಚಾರ ಮಾಡ್ಬೇಕು. ಯಾಕಂದ್ರೆ ಅವಾಗ ಪ್ರಚಾರಕ್ಕೆ ತುಂಬಾ ಭಕ್ತರು ಸಹ ಅಗತ್ಯ ಇತ್ತು. ದಟ್ಸ್ ಇಟ್, ಆ ಸನ್ನಿವೇಶ ಬೇರೆ. ಆ ಭಕ್ತರು ಹೇಳ್ತಾರೆ, ಇಲ್ಲ ನಾನು ಗೃಹಸ್ಥನೂ ಆಗುದಿಲ್ಲ, ನಾನು ಸನ್ಯಾಸಿಯೂ ಆಗೋದಿಲ್ಲ ಅಂತ. ಆದ್ರೆ ಶೀಲಾ ಪ್ರಭುಪಾದರು ಪ್ರಚಾರ ಕಾರ್ಯಕ್ಕಾಗಿ ಹೇಳ್ತಾರೆ, ಏನು, ಇಲ್ಲ, ನೀನು ಯಾವ್ದಾದ್ರು ಒಂದು ಡಿಸೈಡ್ ಮಾಡು ದಯವಿಟ್ಟು. ಯಾಕಂದ್ರೆ ನೀನು ಗೃಹಸ್ಥಾಶ್ರಮಕ್ಕೆ ಹೋದ್ರೂ ಪರವಾಗಿಲ್ಲ, ಸನ್ಯಾಸಕ್ಕೆ ತಗೊಂಡ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ಭಕ್ತ ಏನ್ ಮಾಡ್ತಾರೆ, ಅವ್ರು ಸನ್ಯಾಸ ತೆಗೆದುಕೊಂಡು ಬಿಡ್ತಾರೆ. ಸನ್ಯಾಸ ತೆಗೆದುಕೊಂಡು ತುಂಬಾ ಡೈನಾಮಿಕ್ ಪರ್ಸನಾಲಿಟಿ, ಏನು 2-3 ವರ್ಷ ಫಂಡ್ ರೈಸಿಂಗ್, ಅದು ಪ್ರೀಚಿಂಗ್, ಬೋಧನಾ ಕಾರ್ಯ ಎಲ್ಲ ಮಾಡ್ತಾರೆ. ಆದ್ರೆ ಏನಾಗ್ತದೆ, ಒಂದು ಸಮಯದಲ್ಲಿ ಒಬ್ಳು ರಿಚ್ ಯುವತಿ ಒಬ್ಳು ಅವಳು ಭಕ್ತರ ಜೊತೆ ಕನೆಕ್ಟ್ ಆಗಿ ಬಿಡ್ತಾರೆ. ಸೊ ಆಮೇಲೆ ಅವ್ರು ಸನ್ಯಾಸದಿಂದ ಸ್ಲಿಪ್ ಆಗಿ ಅವರನ್ನು ಆ ಭಕ್ತ ಲೇಡಿ ಭಕ್ತ ಯಾರು ಇದ್ದಾಳೆ ಅವರನ್ನು ಮದುವೆ ಆಗಿ ಬಿಡ್ತಾರೆ. ಮದುವೆ ಆಗಿ ಬಿಟ್ಟಾಗ ಇವರು ಎಲ್ಲ ಯಾವ ಭಕ್ತರು ಅವರಿಗೆ ಗೌರವವನ್ನು ಕೊಡ್ತಾ ಇದ್ರು, ಸೊ ಅವರು ಎಲ್ಲ ಸ್ವಲ್ಪ ಗುಸು ಮಾತನಾಡೋದು, ಮತ್ತೆ ಸ್ವಲ್ಪ ಗೌರವವನ್ನು ಕೊಡುವುದಿಲ್ಲ, ಯಾಕಂದ್ರೆ ಸನ್ಯಾಸದಿಂದ ಸ್ಲಿಪ್ ಆಗಿದ್ದಾರೆ ಅಂತ ಆ ರೀತಿ ಎಲ್ಲ ಮಾತನಾಡ್ಕೊಳ್ತಾ ಇದ್ರು. ಅದೇ ನಂತರ ಪುಣೆ ಯಾತ್ರಾ ಆದಾಗ ಈ ಸನ್ಯಾಸಿಯಿಂದ ಸ್ಲಿಪ್ ಆದ ಈ ಗೃಹಸ್ಥಾಶ್ರಮ ತಗೊಂಡಂತಹ ಭಕ್ತರು ಅವರು ಒಂದು ಲೆಟರ್ ಅನ್ನು ಬರೀತಾರೆ ಪುಣೆ ಟೆಂಪಲ್ಗೆ. ಏನು ಅಂದ್ರೆ,
ನನ್ಗೆ ಆ ಸಮಯದಲ್ಲಿ ನಾನು ಆಕ್ಚುಲಿ ರೆಡಿ ಇರ್ಲಿಲ್ಲ ಸನ್ಯಾಸ ತೆಗೆದುಕೊಳ್ಳಿಕ್ಕೆ. ಶೀಲಾ ಪ್ರಭುಪಾದರು ಹೇಳಿದ್ರಿಂದ ನಾನು ಅಂದ್ರೆ ಗೃಹಸ್ಥಾಶ್ರಮ ತಗೋ ಅಥವಾ ಸನ್ಯಾಸ ತಗೋ ಅಂತ ಹೇಳಿದ್ರು. ನಾನು ಸನ್ಯಾಸ ತೆಗೆದುಕೊಂಡು ಬಿಟ್ಟೆ. ಆದ್ರೆ ನನ್ಗೆ ಆಮೇಲೆ ಅರಿವಾಯ್ತು ನಾನು ಗೃಹಸ್ಥಾಶ್ರಮ ಎಂಟರ್ ಆಗ್ಬೇಕು ಅಂತ. ಇದು ನನ್ನಿಂದ ತಪ್ಪಾಗಿದೆ. ಆದ್ರೆ ನನಗೆ ದೂರ ಮಾಡಬೇಡಿ, ವೈಷ್ಣವ ಸಂಘದಿಂದ ದೂರ ಮಾಡಬೇಡಿ. ವೈಷ್ಣವರು ನನಗೆ ಗತಿ. ನಾನು ಬಾಹ್ಯ ಪ್ರಪಂಚಕ್ಕೆ ಹೇಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನನ್ಗೆ ವೈಷ್ಣವರೇ ಸರ್ವಸ್ವ. ಆದ್ರಿಂದ ನೀವು ನನ್ನ ಮೇಲೆ ಕೃಪೆ ತೋರಿಸ್ಬೇಕು, ನನ್ನನ್ನು ಕ್ಷಮೆ ಮಾಡಬೇಕು, ನನ್ನನ್ನು ಸ್ವೀಕಾರ ಮಾಡಿ. ನೀವು ನನ್ನನ್ನು ಸ್ವೀಕಾರ ಮಾಡಿ ನನ್ನನ್ನು ನಿಮ್ಮ ಸದಸ್ಯನಾಗಿ ನೋಡ್ಕೊಂಡ್ರೆ ನಾನು ಪುಣೆ ಯಾತ್ರೆಗೆ ಬರ್ತೇನೆ ಅಂತ ಅವರು ಹೇಳ್ತಾರೆ, ಲೆಟರ್ ಬರೀತಾರೆ. ಆವಾಗ ಭಕ್ತರಿಗೆ ತಮ್ಮ ಇದು ಈ ರೀತಿ ಮಾತನಾಡಬಾರ್ದಿತ್ತು ಅಂತ ತಪ್ಪು ಗೊತ್ತಾಗ್ತದೆ. ಆಮೇಲೆ ಅವರು ಮತ್ತೆ ಮರು ಲೆಟರ್ ಬರೀತಾರೆ, ದಯವಿಟ್ಟು ಕ್ಷಮಿಸಿ, ನಮ್ ಬನ್ನಿ ಪುಣೆ ಯಾತ್ರೆಗೆ ಅಂತ. ಸೊ ಬಾಹ್ಯವಾಗಿ ಏನು ಹೇಳುವುದಂದ್ರೆ ಸನ್ಯಾಸದಿಂದ ಸ್ಲಿಪ್ ಆಯ್ತು, ಬಿದ್ದು ಬಿಟ್ರು, ಈ ರೀತಿ ನಾವು ನೋಡ್ತೇವೆ. ಆದ್ರೆ ಅವರ ಸನ್ನಿವೇಶ ನಮ್ಗೆ ಗೊತ್ತಿರುವುದಿಲ್ಲ. ಏನು ಅವರು ಗೃಹಸ್ಥಾಶ್ರಮ ತೆಗೆದುಕೊಂಡ್ರು ಸಹ ಒಳ್ಳೆ ರೀತಿಯಲ್ಲಿ ಭಕ್ತಿ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ಬಹುದು. ಸೊ ತಾತ್ಕಾಲಿಕವಾಗಿ ಸ್ಲಿಪ್ ಆಗಿದ್ದು ಏನು ಸನ್ನಿವೇಶಗಳು ಬರ್ತದೆ, ಇದು ಅವರು ಅದರಿಂದ ಸುದುರಾಚಾರ ಅಂದ್ರೆ ಅಪಿಚೇತ್ ಸುದುರಾಚಾರೋ. ಸೊ ಅದನ್ನ ನಾವು ಕೃಷ್ಣನೇ ಕ್ಷಮೆ ಮಾಡ್ಬೇಕಾದ್ರೆ ನಾವು ಕ್ಷಮೆ ಮಾಡುವುದೇನು ದೊಡ್ಡ ವಿಷಯ ಅಲ್ಲ. ಸೊ ಭಕ್ತರು ರೈಟಿಯಸ್ ಪಾತ್ ಕ್ಷಿಪ್ರಂ, ಬಹುಬೇಗ ಅವರು ಸರಿಯಾದ ಮಾರ್ಗಕ್ಕೆ ಬಂದು ಬಿಡ್ತಾರೆ. ಆದ್ರಿಂದ ನಾವು ಅವರಿಗೆ ಎಲ್ಲಾ ಗೌರವವನ್ನು ಕೊಡಬೇಕು, ಎಲ್ಲಾ ಸಪೋರ್ಟ್ ಅನ್ನು ಕೊಡಬೇಕು. ವೈಷ್ಣವರನ್ನು ನಿಂದೆ ಮಾಡಬಾರ್ದು, ವೈಷ್ಣವರಿಗೆ ಗೌರವ ಕೊಟ್ಟು ಅವರಿಗೆ ಸಹಾಯ ಮಾಡಬೇಕು, ಸೇವೆಗಳನ್ನು ನಾವು ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿಗೆ 8ನೇ ಮಂತ್ರ ಮುಗೀತು. ಮುಂದಿನ ಕ್ಲಾಸಲ್ಲಿ 9ನೇ ಮಂತ್ರ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆಗಳು, ಕಮೆಂಟ್ಸ್, ಸಜೆಷನ್ಸ್ ಏನಾದ್ರೂ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು, ಅದು ಚರ್ವಿತ ಚರ್ವಣದಂತೆ ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನ್ ಪ್ರಭು? ನಂಗೆ ಅರ್ಥ ಆಗಿಲ್ಲ. ಚರ್ವಿತ ಚರ್ವಣ ನಾಮ ಅಂದ್ರೆ ಈಗ ಒಂದು ಕಬ್ಬು ಇದೆ, ನೀವು ಕಬ್ಬಿನ ಜ್ಯೂಸ್ ಕುಡಿದಿದ್ದೀರಾ? ಹಾ ಪ್ರಭು. ಕಬ್ಬಿನ ಜ್ಯೂಸ್ ಕುಡಿಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ? ಸ್ಕ್ವೀಸ್ ಮಾಡಿ. ಸ್ಕ್ವೀಸ್ ಮಾಡಿ ಅದು ರಸ ಏನ್ ಮಾಡ್ತಾರೆ? ರಸ ತೆಗೆದು ಆಮೇಲೆ ಕೊನೆಗೆ ಏನು ಉಳಿಯುತ್ತೆ? ಅದು ಸಿಪ್ಪೆ. ಮತ್ತೆ ಎಷ್ಟು ಹಿಂಡಿದ್ರು ರಸ ಬರಲ್ಲ. ಅದೇ ರೀತಿ ಅದು ಕೊನೆಗೆ ಉಳಿದಿರುವಂತ ರಸ ಬರಲ್ಲ, ಅಥವಾ ಒಂದೊಂದು ಹುಂಡು ರಸ ಬರ್ಬೋದು. ಅದು ಭೌತಿಕ ಲೋಕದ ಸನ್ನಿವೇಶ. ಅದು ಪುನಃ ಚರ್ವಿತ ಚರ್ವಣ ಅಂದ್ರೆ ಏನು? ಮಾಡಿದ್ದನ್ನೇ ಮತ್ತೆ ಪುನಃ ಮತ್ತೆ ಅದನ್ನೇ ಮಾಡುವುದು, ಆದ್ರೆ ಅದರಲ್ಲಿ ರಸ ಇಲ್ಲ. ಈಗ ಅದೇ ಆ ಕಬ್ಬಿನ ಲಾಸ್ಟಿಗೆ ಉಳಿದಿರುವುದನ್ನು ಮತ್ತೆ ಹಾಕಿ ಇದ್ರಲ್ಲಿ ಎಷ್ಟು ಹಾಕಿದ್ರು ಸಹ ಜ್ಯೂಸ್ ಬರಲ್ಲ ಅಲ್ವಾ? ಅದೇ ರೀತಿ ಭೌತಿಕ ಲೋಕದಲ್ಲಿ ನಾವು ಎಂಜಾಯ್ಮೆಂಟ್ ಮಾಡುವುದಂದ್ರೆ ಏನು? ನಾವು ಇದು ಸೆಕ್ಸ್ ಲೈಫ್ ಇರಬಹುದು, ಅಥವಾ ತಿನ್ನೋದು, ಒಳ್ಳೆ ತಿಂಡಿ ತಿನಸುಗಳನ್ನು ತಿನ್ಬೇಕು, ಅಥವಾ ನಾನು ಆ ರೀತಿ ಎಂಜಾಯ್ಮೆಂಟ್ ಮಾಡ್ತೇನೆ, ಈ ರೀತಿ ಎಂಜಾಯ್ಮೆಂಟ್ ಮಾಡ್ತೇನೆ. ಏನು ಮಾಡಿದ್ರೂ ಸಹ ಪ್ರತಿ ಜನ್ಮಾಂತರ ಎಷ್ಟು ಕೋಟಿ ಜನ್ಮಗಳಿಂದ ಅದನ್ನೇ ಮಾಡಿರುವುದು. ಏನು ಅದೇ ಏನು ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಫೆಂಡಿಂಗ್, ಪ್ರತಿ ಜನ್ಮದಲ್ಲೂ ಅದನ್ನೇ ಮಾಡಿರುವುದು. ಏನೋ ಭಾವನೆ ಏನು ಅಂದ್ರೆ ನಾನು ಸಂತೋಷದಿಂದ ಇರ್ತೇನೆ, ಇದನ್ನು ಮಾಡಿದ್ರೆ ಸಂತೋಷದಿಂದ ಇರ್ತೇನೆ. ಇಲ್ಲ, ಈಗ ಈ ನನ್ನ ಟೈಮ್ ಸರಿ ಇಲ್ಲ, ಈಗ ನಂದು ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಟೈಮ್ ಸರಿ ಆಗ್ತದೆ, ಆವಾಗ ನಾನು ಎಂಜಾಯ್ ಮಾಡ್ತೇನೆ. ಸೊ ಈ ಭಾವನೆಯನ್ನು ಹೊಂದಿ ಮತ್ತೆ ನಾವು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತೇವೆ. ಪುನಃ ಚರ್ವಿತ ಚರ್ವಣ ಮಾಡಿದ್ದನ್ನೇ ಮತ್ತೆ ಮಾಡುದು. ಸೊ ಅದನ್ನೇ ಮತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮಾಡಿದ ವಸ್ತುವನ್ನೇ ತಿನ್ನುವುದು, ಮತ್ತೆ ಅದೇ ಪ್ರತಿ ಯೋನಿಯಲ್ಲೂ ಅದನ್ನೇ ಮಾಡುವುದು. ಡಿಫೆಂಡಿಂಗ್, ಮಕ್ಕಳು ಹುಟ್ಟಿಸುವುದು, ಇದನ್ನು ಪ್ರತಿ ಜನ್ಮದಲ್ಲಿ ಇದೆ ಮಾಡ್ತಾ ಇರುವುದು. ಆದ್ರೆ ಭೌತಿಕ ಸುಖ ಸಿಗುವುದಿಲ್ಲ. ಆ ನಿಜವಾದ ಆನಂದ ಏನಿದೆ ಅದು ಆಧ್ಯಾತ್ಮಿಕ ಲೋಕದಲ್ಲಿ ಇದೆ. ಅದರಿಂದ ಜಡಾನಂದ ನಾವು ನೋಡಿದ್ದೀವಿ ಭಕ್ತಿರಥ ಸಮರ್ಥ ಕ್ಲಾಸಲ್ಲಿ. ಏನು ಜಡಾನಂದ, ಬ್ರಹ್ಮಾನಂದ,
ಪ್ರೇಮಾನಂದ ಸೇವಾನಂದ. ಜಡಾನಂದದಲ್ಲಿ ಏನು ಸುಖ ಇಲ್ಲ. ಜಡ ವಸ್ತುಗಳ ಜೊತೆ ನಾವು ಏನು ಮಾಡಿದ್ರೂ ಸಹ ಏನು ಅದರಲ್ಲಿ ಆನಂದ ಇಲ್ಲ. ಅದನ್ನೇ ಈ ಶ್ಲೋಕದಲ್ಲಿ ಹೇಳುವುದು. ಸೊ ಅದರಿಂದ ಅಧಾಂತ ಗೋಬಿರ್ ವಿಶತಾಂ ತಮಿಶ್ರಂ, ಏನು ನಾವು ಡೀಪ್ ಡಾರ್ಕ್ ವೆಲ್, ಏನು ಅಂಧಕೂಪವಾದ ಅದು ಬಾವಿಯಲ್ಲಿ ಅದರಲ್ಲಿ ಏನು ಸುಖ ಇರುವುದಿಲ್ಲ. ಇಟ್ಸ್ ಅ ಡೀಪ್ ಡಾರ್ಕ್ ವೆಲ್ ಓನ್ಲಿ. ಅದೇ ರೀತಿ ಸಂಸಾರ ಏನು ದಾಸರು ಏನು ಹೇಳಿದ್ದಾರೆ, ಹೇಸಿಗೆ ಸಂಸಾರದಲ್ಲಿ. ಹೇಸಿಗೆ ಸಂಸಾರ ಅಂದ್ರೆ ಏನು? ನಾವು ಯಾವ ಸಂಸಾರದಲ್ಲಿ ಜೀವನ ಮಾಡ್ತಾ ಇದ್ದೇವೆ? ಹೇಸಿಗೆ ಸಂಸಾರ. ಸೊ ಯಾಕೆ ಹೇಸಿಗೆ ಸಂಸಾರ? ಯಾತಕ್ಕಾಗಿ ಅಂದ್ರೆ ನಾವು ಮಾಡ್ತಾ ಇರೋದು ಆಕ್ಟಿವಿಟೀಸ್ಗಳು ಏನು, ಮಲಮೂತ್ರ ಮತ್ತೆ ರಕ್ತ ಇಂತಹ ವಸ್ತುಗಳನ್ನು ಹೊಂದಿರುವಂತಹ ದೇಹದ ಜೊತೆ ಎಂಜಾಯ್ ಮಾಡ್ಲಿಕ್ಕೆ ನೋಡ್ತೇವೆ. ಆ ಭಾವನೆ ಇದೆ, ಭೋಗವೃತ್ತಿ. ಆ ಭೋಗವೃತ್ತಿ ಇದೆ, ಅದರಿಂದ ನಾವು ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತೇವಲ್ಲ, ಅದನ್ನೇ ಪುನಃ ಪುನಃ ಚರ್ವಿತ ಚರ್ವಣಾನಂ ಅಂತ ಹೇಳುದು. ಮತ್ತೆ ಮತ್ತೆ ಭೋಗ ಮಾಡ್ಲಿಕ್ಕೆ ಹೋಗ್ತೇವೆ, ಅದನ್ನೇ ಪುನಃ ಪುನಃ ಚರ್ವಿತ ಚರ್ವಣಾನಂ. ಆದ್ರೆ ಭಾಗವತಮಲ್ಲಿ ಏನ್ ಹೇಳ್ತಾರೆ, ಮತಿರ್ನ ಕೃಷ್ಣೆ ಪರತಸ್ವತ್ವ, ಕೃಷ್ಣನ ಬಗ್ಗೆ ಆಲೋಚನೆ ಮಾಡು, ದೇಹಾತ್ಮ ಬುದ್ಧಿಯನ್ನು ಹೊಂದಿರಬೇಡ. ಸೊ ಗೃಹವೃತಾಣಂ, ಇದು ಗೃಹಮೇದಿ ಆಗ್ಬೇಡ, ಗೃಹಸ್ಥನಾಗಿ ನೀನು ಭಗವಂತ ಕೃಷ್ಣನನ್ನು ಜೀವನದ ಮಧ್ಯೆ ಇಟ್ಕೊಂಡು ಭಕ್ತಿ ಸೇವೆಯನ್ನು ಮಾಡು. ದಟ್ ಈಸ್ ದ ಹೋಲ್ ಕಾನ್ಸೆಪ್ಟ್. ಅರ್ಥ ಆಯ್ತಾ ಮಾತಾಜಿ? ಓಕೆ ಪ್ರಭು, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಮೋಕ್ಷದ ಬಗ್ಗೆ ಹೇಳ್ತಾ ಇದ್ರಲ್ಲ ಪ್ರಭುಜಿ, ಇದು ಹಾ. 5 ತರದ ಮೋಕ್ಷಗಳಿದೆ. ಸಾಲೋಕ್ಯ, ಹೌದು. ಸಾರೂಪ್ಯ, ಸಾಷ್ಟಿ, ಸಾಮೀಪ್ಯ, ಸಾಯುಜ್ಯ. ಹಾ. ಅಲ್ಲಿ ಮರ್ಜ್ ಆಗೋದು. ಆಮೇಲೆ ಭಕ್ತರು ಅಂದಾಗ ನಾವು ಕೂಡ ಸೇವೆ ಕೇಳ್ತೀವಿ. ಸೇವೆ ಹೌದು. ಕೇಳಿದಾಗ್ಲೂ ಕೂಡ ನಾವು ಗೋಲೋಕಕ್ಕೆನೆ ಹೋಗ್ಬೇಕಾಗತ್ತೆ. ಅದು ಒಂದ್ ರೀತಿ ಹೌದು. ಮೋಕ್ಷನೇ ಅಲ್ವಾ ಹೌದು, ಪ್ರಭುಜಿ? ಮೋಕ್ಷ. ಹೌದು, ಅದನ್ನು ಭಗವಂತ ಸ್ವ ಇಚ್ಛೆಯಿಂದ ಕೊಡ್ತಾನೆ, ಭಕ್ತರು ಕೇಳಲಿಕ್ಕೆ ಹೋಗುವುದಿಲ್ಲ ಅಂತ ಆ ತಾತ್ಪರ್ಯ ಅಷ್ಟೇ. ಅಂದ್ರೆ ಭಕ್ತರು ನನಗೆ ಸಾರೂಪ್ಯ ಮುಕ್ತಿ ಕೊಡು ಅಂತ ಕೇಳಲಿಕ್ಕೆ ಹೋಗುವುದಿಲ್ಲ, ಭಕ್ತರು ಸೇವೆಯನ್ನು ಮಾಡ್ತಾರೆ. ಆದ್ರೆ ಭಗವಂತ ನ್ಯಾಚುರಲಿ ಅದನ್ನು ಕೊಡ್ತಾನೆ. ಆದ್ರೆ ಶುದ್ಧ ಭಕ್ತಿ, ನಾವು ಭಕ್ತಿ ರಸಮತ ಕ್ಲಾಸ್ ಅಲ್ಲಿ ಏನ್ ನೋಡಿದ್ವಿ, ಮೋಕ್ಷ ಲಘುತಾಕೃತ್. ಏನು ಮೋಕ್ಷ ಈಸ್ ಎ ಸಬ್, ಇದು ಏನು ನಿಮ್ಗೆ ಅದು ಕೆಳಗಿನ ಸ್ತರದಲ್ಲೇ ಸಿಕ್ಕಿ ಬಿಡ್ತದೆ. ಯಾವ್ದು ಭಾವ ಸ್ಟೇಜ್, ಯಾವ್ದೋ ಸ್ಟೇಜ್ ಅಲ್ಲೇ ನಿಮ್ಗೆ ಅದು ಮೋಕ್ಷ ಲಘುತಾಕೃತ್. ಮೋಕ್ಷ ಸಿಗುತ್ತೆ. ಸೊ ಶುದ್ಧ ಭಕ್ತಿ ಇನ್ ಸ್ಟಿಲ್ ಹೈಯರ್. ಹೌದು, ಸ್ಟಿಲ್ ಹೈಯರ್. ಅದು ಮೋಕ್ಷ ಇಸ್ ಎ ಬೈ ಪ್ರಾಡಕ್ಟ್. ಭಕ್ತಿ, ಶುದ್ಧ ಭಕ್ತಿಯ ಬೈ ಪ್ರಾಡಕ್ಟ್. ಅದು ಒಂದು ವಿಷಯ. ನಮ್ಗೆ ಬೇರೆ ಬೇರೆ ಏನು ಶುಭದ ಅದೆಲ್ಲ ನೋಡಿದ್ವಲ್ಲ, ಮೋಕ್ಷ ಲಘುತಾಕೃತ್, ಸಾಂದ್ರಾನಂದ ವಿಶೇಷಾತ್ಮ. ಸೊ ಅದೆಷ್ಟೋ ಬೈ ಪ್ರಾಡಕ್ಟ್ಸ್ ಗಳಲ್ಲಿ ಮೋಕ್ಷ ಒಂದು ಸಬ್ ಪ್ರಾಡಕ್ಟ್ ಶುದ್ಧ ಭಕ್ತಿದ್ದು. ಸೊ ಅದು ಭಗವಂತ ಸ್ವ ಇಚ್ಛೆಯಿಂದ ಭಕ್ತರಿಗೆ ಕೊಡ್ತಾನೆ. ಸೊ ಆದ್ರೆ ಮೋಕ್ಷ ಆಕ್ಚುಲಿ ಇದು ವೈಕುಂಠ ಸ್ತರದಲ್ಲಿ, ಗೋಲೋಕಧಾಮದಲ್ಲಿ ನಮ್ಗೆ ಇನ್ನು ಉನ್ನತ ರಸಗಳು ಇದೆ. ಸೊ ಗೋಲೋಕಧಾಮದಲ್ಲಿ ಸಖ್ಯ ರಸ, ಮಾಧುರ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ ಎಲ್ಲ ಇದೆ. ದಟ್ ಈಸ್ ಹೈಯರ್ ದನ್ ದ ಮೋಕ್ಷ ಆಕ್ಚುಲಿ. ಸೊ ಮೋಕ್ಷ ಈವನ್ ವೈಕುಂಠ ಧಾಮಕ್ಕೆ ಹೋಗ್ಲಿಕ್ಕೆ ಜನರಲಿ ಅದನ್ನು ಮೋಕ್ಷ ಅಂತ ಹೇಳ್ತಾರೆ. ಇದು ನಾರಾಯಣನ ಹಾಗೆ ಸಾರೂಪ್ಯ ಅಂದ್ರೆ ನಾರಾಯಣನ ಹಾಗೆ 4 ಭುಜದ ಇದು ಸಿಗ್ತದೆ, ರೂಪ ಸಿಗ್ತದೆ. ಸೊ ಅದನ್ನ ಮೋಕ್ಷ. ಅದಕ್ಕೆ ಶುದ್ಧ ಭಕ್ತರು ಮೋಕ್ಷವನ್ನು ಅಪೇಕ್ಷೆ ಮಾಡುವುದಿಲ್ಲ ಅಂದ್ರೆ ಏನು, ಶುದ್ಧ ಭಕ್ತರು ಈವನ್ ವೈಕುಂಠಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ ಅಂತ. ದೇ ವಾಂಟ್ ಟು ಗೋ ಟು ಡೈರೆಕ್ಟ್ಲಿ ಟು ಗೋಲೋಕ ವೃಂದಾವನ ಧಾಮ ಅಂತ. ಆ ರೀತಿ ಒಂದು ಅರ್ಥದಲ್ಲಿ ಆ ರೀತಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಬೇರೆ ಏನಾದರೂ ಪ್ರಶ್ನೆಗಳು ಇದೆಯಾ? ಸೊ 8 ಮಂತ್ರಗಳು ಮುಗೀತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 9ನೇ ಮಂತ್ರ ನೋಡೋಣ. ಆಮೇಲೆ ಮತ್ತೆ ಕಾರ್ತಿಕ್ ಯಾತ್ರಾ ಇರೋದ್ರಿಂದ ಮೇ ಬಿ 2 ವಾರ ಮತ್ತೆ ಬ್ರೇಕ್ ಸಿಗ್ಬೋದು, ಬೇಕಾಗಬಹುದು. ಸೊ ಕಾರ್ತಿಕ್ ಯಾತ್ರೆ ಎಷ್ಟು ಜನ ಹೋಗ್ತಾ ಇದ್ರಿ ಡಿವೋಟೀಸ್?